Hello everyone, welcome to Sankalp Learning Solutions. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ಗೆ ಸ್ವಾಗತ. ನಾವು ಸಮಾಜ ವಿಜ್ಞಾನದ ಒಂದು ಕ್ರ್ಯಾಶ್ ಕೋರ್ಸ್ ಅನ್ನ ಮಾಡ್ತಾ ಇದ್ವಿ ಅಲ್ವಾ ಮಕ್ಕಳೇ? ಸೊ ಇವತ್ತಿನಿಂದ ಭೂಗೋಳ ಶಾಸ್ತ್ರವನ್ನ ಸ್ಟಾರ್ಟ್ ಮಾಡೋಣ. ಕೊನೆಯ ಭಾಗ ಇದು, ಸಮಾಜ ವಿಜ್ಞಾನದ ಕೊನೆಯ ಭಾಗವಾಗಿ ಭೂಗೋಳ ಶಾಸ್ತ್ರವನ್ನ ನಾವು ಇವತ್ತಿನಿಂದ ಶುರು ಮಾಡೋಣ. ಓಕೆನಾ? ಸೊ ಮೊದಲನೇದಾಗಿ 10ನೇ ಪಾಠ, ಈ ಭೂಗೋಳ ಶಾಸ್ತ್ರದಲ್ಲಿ ಮೊದಲನೇ ಪಾಠ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಸೊ ಭಾರತವು ಭೌಗೋಳಿಕವಾಗಿ ಯಾವ ಸ್ಥಾನದಲ್ಲಿದೆ ಮತ್ತು ಅದರ ಪ್ರಾಕೃತಿಕ ಲಕ್ಷಣಗಳು, ಹಿನ್ನೆಲೆಗಳು ಏನು ಅನ್ನೋದನ್ನ ನೀವು ಇದರಲ್ಲಿ ತಿಳ್ಕೊತೀರ. ಓಕೆನಾ? ಸೊ ಕಲಿಕಾಂಶಗಳು, ಭಾರತ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ವೈವಿಧ್ಯತೆಯನ್ನ ನೀವು ಇದರಲ್ಲಿ ತಿಳ್ಕೊಂಡಿದ್ದೀರಾ ಆಲ್ರೆಡಿ. ಜೊತೆಗೆ ಭಾರತದ ಪ್ರಾಕೃತಿಕ ವಿಭಾಗಗಳನ್ನ ಹೆಸರಿಸಬೇಕು. ಭಾರತದ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಭೂ ಜಲ ಮೇರೆ, ನೆರೆಯ ರಾಷ್ಟ್ರಗಳನ್ನ ಹೆಸರಿಸುವುದು. ಭಾರತದ ಭೂಪಟದಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳನ್ನ ಗುರುತಿಸುವುದು. ಸೊ ಈ ಇಷ್ಟು ಅಂಶಗಳನ್ನ ಈ ಪಾಠದಲ್ಲಿ ನೀವು ಕಲಿತಾ ಇದ್ದೀರಾ. ಓಕೆನಾ? ಸೊ ಸೊ ಈ ಒಂದು ಪಾಠದಿಂದ ನಿಮ್ಗೆ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಒಟ್ಟು ಪ್ರಶ್ನೆ 1 ಮತ್ತು ಒಟ್ಟು ಅಂಕಗಳು 2. ಲಡಾಖ್ ಪ್ರಸ್ಥಭೂಮಿಯು ಕಂಡುಬರುವುದು ಎಲ್ಲಿ ಅಂತ ಮೊದಲನೇ ಪ್ರಶ್ನೆ. ಲಡಾಖ್ ಪ್ರಸ್ಥಭೂಮಿಯು ಎಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳಿದ್ದಾರೆ. ಓಕೆನಾ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಮಧ್ಯ ಹಿಮಾಲಯದಲ್ಲಿ, ಆಪ್ಷನ್ ಬಿ ಮಹಾ ಹಿಮಾಲಯದಲ್ಲಿ, ಆಪ್ಷನ್ ಸಿ ಶಿವಾಲಿಕ್ ಬೆಟ್ಟಗಳಲ್ಲಿ ಮತ್ತು ಆಪ್ಷನ್ ಡಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ. ಸೊ ಲಡಾಖ್ ಪ್ರಸ್ಥಭೂಮಿಯು ಎಲ್ಲಿ ಕಂಡು ಬರುತ್ತದೆ? ಉತ್ತರ ಮಹಾ ಹಿಮಾಲಯದಲ್ಲಿ. ಆಪ್ಷನ್ ಬಿ ಮಹಾ ಹಿಮಾಲಯದಲ್ಲಿ ಈ ಒಂದು ಲಡಾಖ್ ಪ್ರಸ್ಥಭೂಮಿಯು ಕಂಡು ಬರುತ್ತದೆ. ಈ ಮಹಾ ಹಿಮಾಲಯವನ್ನ ಹಿಮಾದ್ರಿ ಅಂತ ಕೂಡ ಕರೀತಾರೆ. ಇದು ಹಿಮಗಳಿಂದ ಆವೃತವಾಗಿರುವುದರಿಂದ ಇದನ್ನ ಹಿಮಾದ್ರಿ ಅಂತ ಕರೀತಾರೆ ಮಕ್ಕಳು. ಓಕೆನಾ? ಸೊ ಈ ಒಂದು ಲಡಾಖ್ ಪ್ರಸ್ಥಭೂಮಿ ಮತ್ತು ಮೌಂಟ್ K2, ಗಾಡ್ವಿನ್ ಆಸ್ಟಿನ್, ನೀವೇನ್ ಹೇಳ್ತೀರಾ, ಅತಿ ಎತ್ತರದ ಶಿಖರ, ಎರಡೂ ಕೂಡ ಮಹಾ ಹಿಮಾಲಯದಲ್ಲಿ ಕಂಡು ಬರುವಂಥದ್ದು. ಓಕೆ. 2ನೇ ಪ್ರಶ್ನೆ, ಭಾರತದ ಅತ್ಯುನ್ನತ ಪರ್ವತ ಶಿಖರ ಯಾವುದು ಅಂತ ಕೇಳಿ. ಇವೆಲ್ಲ 1 ಮಾರ್ಕಿನ ಪ್ರಶ್ನೋತ್ತರಗಳು. ಓಕೆ. ಆಪ್ಷನ್ ಎ ಗಾಡ್ವಿನ್ ಆಸ್ಟಿನ್, ಆಪ್ಷನ್ ಬಿ ಮೌಂಟ್ ಎವರೆಸ್ಟ್, ಆಪ್ಷನ್ ಸಿ ಅನೈಮುಡಿ ಮತ್ತು ಆಪ್ಷನ್ ಡಿ ಗುರು ಶಿಖರ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಗಾಡ್ವಿನ್ ಆಸ್ಟಿನ್. ಓಕೆನಾ? ಗಾಡ್ವಿನ್ ಆಸ್ಟಿನ್ ಅಥವಾ ಇದನ್ನ ಏನಂತ ಕರೀತಾರೆ, ಮೌಂಟ್ K2 ಅಂತ ಕೂಡ ಕರಿತೀವಿ. ಓಕೆ. ಸೊ ಈ ಗಾಡ್ವಿನ್ ಆಸ್ಟಿನ್ ಅಥವಾ ಮೌಂಟ್ K2 ಅನ್ನೋದು ಭಾರತದ ಅತಿ ಎತ್ತರವಾದ ಪರ್ವತ ಶಿಖರವಾಗಿದೆ. ಇದು ಎಲ್ಲಿ ಕಂಡು ಬರುತ್ತೆ? ಇದು ಮಹಾ ಹಿಮಾಲಯ ಅಥವಾ ಹಿಮಾದ್ರಿಯಲ್ಲಿ ಕಂಡು ಬರುತ್ತೆ. ಸೊ ಇದರ ಎತ್ತರ ಬಂದ್ಬಿಟ್ಟು 8611 ಮೀಟರ್. ಓಕೆ. ಸೊ 8611 ಮೀಟರ್ ಎತ್ತರವಾಗಿರುವುದು ಮೌಂಟ್ K2 ಅಥವಾ ಗಾಡ್ವಿನ್ ಆಸ್ಟಿನ್. ಇದು ಭಾರತದ ಅತಿ ಎತ್ತರವಾದ ಒಂದು ಪರ್ವತ ಶಿಖರವಾಗಿದೆ. ಓಕೆ. ಹಾಗೆ ಪ್ರಪಂಚದಲ್ಲಿ ಅತಿ ಎತ್ತರವಾಗಿರೋದು ಯಾವುದು ಮಕ್ಕಳೇ? ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಬಂದ್ಬಿಟ್ಟು ಮೌಂಟ್ ಎವರೆಸ್ಟ್ ಅಲ್ವಾ? ಸೊ ಇದು ಸುಮಾರು 8848 ಮೀಟರ್ ಎತ್ತರದಲ್ಲಿದೆ. ಓಕೆನಾ? 8848 ಮೀಟರ್. ಸೊ ಇದು ನೇಪಾಳ ಮತ್ತು ಟಿಬೆಟ್ ದೇಶಗಳ ಮಧ್ಯದಲ್ಲಿ ಬರುತ್ತೆ. ನೇಪಾಳ ಮತ್ತು ಟಿಬೆಟಿನ ಮಧ್ಯದಲ್ಲಿ ಮೌಂಟ್ ಎವರೆಸ್ಟ್ ಬರುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ. ಭಾರತದ ಅತಿ ಎತ್ತರದ ಶಿಖರ ಬಂದ್ಬಿಟ್ಟು ಗಾಡ್ವಿನ್ ಆಸ್ಟಿನ್ ಅಥವಾ ಮೌಂಟ್ K2. ಓಕೆ. ನೆಕ್ಸ್ಟ್ ಒನ್, ಭಾರತದ ಭೌಗೋಳಿಕ ಪ್ರದೇಶಗಳಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಉತ್ತರದ ಮೈದಾನಗಳು, ಆಪ್ಷನ್ ಬಿ ಹಿಮಾಲಯಗಳು, ಆಪ್ಷನ್ ಸಿ ಕರಾವಳಿ ಮೈದಾನ
ಮತ್ತು ಆಪ್ಷನ್ ಡಿ ಪರ್ಯಾಯ ಪ್ರಸ್ಥಭೂಮಿ. ಸೊ ಇವೆಲ್ಲವೂ ಏನು ಭಾರತದ ಒಂದು ಭೌಗೋಳಿಕ ಪ್ರದೇಶಗಳು ಅಲ್ವಾ. ಸೊ ಇವುಗಳಲ್ಲಿ ಅತ್ಯಂತ ವಿಸ್ತಾರವಾಗಿರುವುದು, ದೊಡ್ಡದಾಗಿರುವುದು ಯಾವುದು ಅಂತ ಕೇಳಿದಾಗ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಡಿ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿಯು ಅತ್ಯಂತ ಅತ್ಯಂತ ವಿಸ್ತಾರವಾದಂತಹ ಅಥವಾ ಭೌಗೋಳಿಕವಾಗಿ ದೊಡ್ಡದಾದಂತಹ ಒಂದು ಭೌಗೋಳಿಕ ಪ್ರದೇಶ, ಭಾರತದ ಭೌಗೋಳಿಕ ಪ್ರದೇಶ. ಓಕೆ, ಸೊ ಇದು ಅತಿ ಪುರಾತನವಾಗಿದ್ದು ಹೌದು ಮತ್ತು ಅತ್ಯಂತ ವಿಸ್ತಾರವಾಗಿರುವುದು ಹೌದು. ಭಾರತದ ಬಹುತೇಕ ಭೂಪ್ರದೇಶಗಳನ್ನ ನೀವು ತೆಗೆದುಕೊಂಡ್ರೆ ಇವು ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಬರುವಂತದ್ದು. ಓಕೆನಾ. ಸೊ ಉತ್ತರದಲ್ಲಿ ಮತ್ತು ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಉತ್ತರದಲ್ಲಿ ಉತ್ತರದ ಮೈದಾನಗಳು, ವಿಂಧ್ಯ ಸಾತ್ಪುರ ಬೆಟ್ಟಗಳು, ಓಕೆನಾ, ಅರಾವಳಿ ಬೆಟ್ಟ, ಮಾಳ್ವಾ ಪ್ರಸ್ಥಭೂಮಿ ಎಲ್ಲ ಕೂಡ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಬರುವಂತದ್ದು. ಭೂಪಟವನ್ನು ತೆಗೆದುಕೊಂಡ್ರೆ ಉತ್ತರದಿಂದ ದಕ್ಷಿಣದವರೆಗೂ, ದಕ್ಷಿಣದಲ್ಲಿ ಎಲ್ಲಿ ನೀವು ನೋಡ್ತೀರಾ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು, ಇವೆಲ್ಲ ನೀಲಗಿರಿ ಬೆಟ್ಟ, ಇವೆಲ್ಲವೂ ಕೂಡ ಓಕೆನಾ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಬರುವಂಥದ್ದು. ಓಕೆ, ಆದ್ದರಿಂದ ಇದು ಅತ್ಯಂತ ದೊಡ್ಡದಾಗಿರುವ ಒಂದು ಭೌಗೋಳಿಕ ಪ್ರದೇಶವಾಗಿದೆ. ನಾಲ್ಕನೇ ಪ್ರಶ್ನೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಅಂತ ಕೇಳಿದ್ದಾರೆ. ಓಕೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟದಲ್ಲಿ ಸಂಧಿಸುತ್ತವೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಅತ್ಯಂತ ಎತ್ತರವಾದಂತಹ ಅಣ್ಣಾಮಲೈ ಶ್ರೇಣಿಯ ಆನೆಮುಡಿ ಎಂಬ ಶಿಖರ ಕೂಡ ಬರುತ್ತೆ. ಸೊ ಅತ್ಯಂತ ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾಗಿರುವ ಆನೆಮುಡಿ ಶಿಖರ ಕೂಡ ಬರುತ್ತೆ. ಈ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ. ನಿಮ್ಗೆ 1 ಮಾರ್ಕ್ಸ್ಗೆ ಕೇಳಿದ್ರೆ ನೀಲಗಿರಿ ಬೆಟ್ಟ ಅಂತ ಬರೆಯುವುದು. ಓಕೆನಾ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟದಲ್ಲಿ ಒಂದಕ್ಕೊಂದು ಪರಸ್ಪರ ಸಂಧಿಸುತ್ತವೆ. ಓಕೆ, ಐದನೇ ಪ್ರಶ್ನೆ, ಭಾರತದ ಉತ್ತರದ ಮೈದಾನಗಳನ್ನ ಸಂಚಯನ ಮೈದಾನ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಉತ್ತರದ ಮೈದಾನಗಳನ್ನು ಸಂಚಯನ ಮೈದಾನ ಎಂದು ಏಕೆ ಕರೆಯುತ್ತಾರೆ? ಸೊ ಉತ್ತರ ಭಾರತದ ಅಥವಾ ಭಾರತದ ಉತ್ತರ ಮೈದಾನವು ಹೇಗೆ ನಿರ್ಮಿತವಾಗಿದೆ? ಇವು ನದಿಗಳು, ಹಿಮಾಲಯದ ನದಿಗಳು ಹೊತ್ತು ತಂದಂತಹ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದೆ. ಸೊ ಈ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವುದರಿಂದ ಈ ಉತ್ತರದ ಮಹಾ ಮೈದಾನಗಳನ್ನು ಅಥವಾ ಉತ್ತರದ ಮೈದಾನಗಳನ್ನ ಸಂಚಯನ ಮೈದಾನ ಅಂತ ಕೂಡ ಕರೀತಾರೆ. ಓಕೆ, ಈ ಉತ್ತರ ಭಾರತದಲ್ಲಿ ಹರಿಯುವಂತಹ ಅನೇಕ ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ಈ ಒಂದು ಮೈದಾನ ರಚಿತವಾಗಿರುವುದರಿಂದ ಈ ಮೈದಾನಗಳನ್ನ ಏನಂತ ಕರೀತಾರೆ? ಸಂಚಯನ ಮೈದಾನ ಅಂತ ಕರೀತಾರೆ. ಸೊ ಇದಕ್ಕೆ ಉತ್ತರದ ಮಹಾ ಮೈದಾನಗಳನ್ನ ಸಟ್ಲೇಜ್ ಗಂಗಾ ಮೈದಾನ ಅಂತ ಕೂಡ ಕರೀತಾರೆ. ಓಕೆನಾ, ಇವು ಎಲ್ಲಿ ಕಂಡು ಬರುತ್ತವೆ? ಉತ್ತರದ ಹಿಮಾಲಯ ಪರ್ವತಗಳು ಮತ್ತು ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿಯ, ಓಕೆನಾ, ದಕ್ಕನ್ ಪ್ರಸ್ಥಭೂಮಿ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭಾಗ, ಅದರ ನಡುವೆ ಕಂಡು ಬರುವಂತದ್ದು ಉತ್ತರದ ಮೈದಾನಗಳು. ಆರನೇ ಪ್ರಶ್ನೆ, ಹಿಮಾಚಲ ಅಥವಾ ಮಧ್ಯ ಹಿಮಾಲಯದಲ್ಲಿರುವ ಗಿರಿಧಾಮಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಈ ಹಿಮಾಲಯ ಪರ್ವತವನ್ನ, ಹಿಮಾಲಯ ಒಂದು ಪ್ರದೇಶವನ್ನ ಶಿವಾಲಿಕ್ ಶ್ರೇಣಿ, ಮಧ್ಯ ಹಿಮಾಲಯ ಮತ್ತು ಮಹಾ ಹಿಮಾಲಯ, ಮಹಾದ್ರಿ, ಈ ಒಂದು 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಹಿಮಾಲಯಗಳನ್ನ ಅಲ್ವಾ. ಸೊ ಶಿವಾಲಿಕ್ ಅನ್ನೋದು ಪಾದ ಬೆಟ್ಟಗಳು, ಅದೇ ರೀತಿ ಮಧ್ಯ ಹಿಮಾಲಯವನ್ನ ಹಿಮಾಚಲ ಅಂತ ಕೂಡ ಕರೀತಾರೆ. ಮಹಾ ಹಿಮಾಲಯ ಅಂತಂದ್ರೆ ಅತಿ ಎತ್ತರವಾದದ್ದು, ಇದು ಹಿಮಾದ್ರಿ, ಹಿಮಗಳಿಂದ ಆವೃತವಾಗಿರುವುದನ್ನ ಹಿಮಾದ್ರಿ ಅಂತ ಕೂಡ ಕರೀತಾರೆ. ಓಕೆ, ಸೊ ಈ ಹಿಮಾಚಲದಲ್ಲಿ ಅಥವಾ ಮಧ್ಯ ಹಿಮಾಲಯದಲ್ಲಿ ಇರುವಂತಹ ಕೆಲವು ಗಿರಿಧಾಮಗಳು ಯಾವುವು ಅಂತಂದ್ರೆ ಶಿಮ್ಲಾ, ಮಸ್ಸೂರಿ, ರಾಣಿಖೇತ್, ನೈನಿತಾಲ್, ಚಕ್ರಾತ ಮತ್ತು ಡಾರ್ಜಿಲಿಂಗ್. ಇವು ಮಧ್ಯ ಹಿಮಾಲಯ ಅಥವಾ ಹಿಮಾಚಲದಲ್ಲಿ ಕಂಡು ಬರುವಂತಹ ಗಿರಿಧಾಮಗಳು.
ಸೊ ಇಲ್ಲಿ ಈ ಒಂದು ಹಿಮಾಚಲದಲ್ಲಿ ಕೆಲವು ಶ್ರೇಣಿಗಳು ಕೂಡ ಕಂಡು ಬರ್ತಾ ಇವೆ. ಓಕೆ, ಮತ್ತ ಗಿರಿಧಾಮಗಳಷ್ಟೇ ಅಲ್ಲದೆ ನಾಗತಿಬ್ಬ, ಮಸೂರಿ, ಮಹಾಭಾರತ ಶ್ರೇಣಿ, ಪೀರ್ ಪಂಜಾಲ್ ಈ ತರ ಪರ್ವತ ಶ್ರೇಣಿಗಳು ಕೂಡ ಕಂಡು ಬರ್ತಾ ಇವೆ. ಕಾಂಗ್ರಾ ಮತ್ತು ಕುಲು ಇಲ್ಲಿರುವ ಪ್ರಸಿದ್ಧ ಕಣಿವೆಗಳಾಗಿವೆ. ಅದೇ ರೀತಿ ಇಲ್ಲಿ ಬರುವಂತಹ ಗಿರಿಧಾಮಗಳು ಯಾವುವು ಅಂತಂದ್ರೆ ಶಿಮ್ಲಾ, ಮಸೂರಿ, ರಾಣಿಖೇತ್, ನೈನಿತಾಲ್, ಚಕ್ರಾತ ಮತ್ತು ಡಾರ್ಜಿಲಿಂಗ್. ಏಳನೇ ಪ್ರಶ್ನೆ, ಭಾರತದ ಆದರ್ಶ ಕಾಲಮಾನವು ಯಾವ ರೇಖಾಂಶವನ್ನ ಅವಲಂಬಿಸಿದೆ? ಸೊ ಈ ಪಾಠದ ಕೊನೆಯಲ್ಲಿ ನಿಮ್ಗೆ ಒಂದು ಭೂಪಟವನ್ನ ತೋರಿಸ್ತೀನಿ. ಅದರಲ್ಲಿ ಎಲ್ಲಿ ಬರುತ್ತೆ ಈ ರೇಖಾಂಶ ಅನ್ನೋದನ್ನ ನೀವು ನೋಡ್ಬೋದು. ಓಕೆ, ಭಾರತದ ಆದರ್ಶ ಕಾಲಮಾನವು 82 ಪೂರ್ವ ರೇಖಾಂಶದ ಮೇಲೆ ಅವಲಂಬಿಸಿದೆ. ಓಕೆನಾ? ಸೊ ಭಾರತದ ಮುಖಾಂತರ 2 ಮುಖ್ಯವಾದ ಒಂದು ರೇಖೆಗಳು ಹಾದು ಹೋಗ್ತಾ ಇದ್ವಿ ಮಕ್ಳೆ. ಓಕೆ, ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದನ್ನ ಉತ್ತರ ಅಕ್ಷಾಂಶ ಅಂತ ಕರೀತಾರೆ. ಓಕೆ, ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದನ್ನ ನಾವು ಉತ್ತರ ಅಕ್ಷಾಂಶ ಅಂತ ಕರಿತೀವಿ. 23.5 ಓಕೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಎರಡನೇದಾಗಿ ಭಾರತದ ಆದರ್ಶ ಕಾಲಮಾನವನ್ನು ನಿರ್ಧರಿಸುವ ಉತ್ತರದಿಂದ ದಕ್ಷಿಣಕ್ಕೆ ಹಾದು ಹೋಗುವಂತಹ ಒಂದು ಪೂರ್ವ ರೇಖಾಂಶ. ಓಕೆ, ಸೊ ಇದು 82 ಪೂರ್ವ ರೇಖಾಂಶ ಅಂತ ಇದನ್ನ ಕರೀತಾರೆ. ಸೊ ಇದು ಭಾರತದ ದೇಶದ ಮಧ್ಯಭಾಗದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹಾದು ಹೋಗ್ತಾ ಇದ್ದು ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್, ಮುಖ್ಯವಾಗಿ ಅಲಹಾಬಾದ್ ಮೂಲಕ ಹಾದು ಹೋಗುತ್ತೆ. ಈ ಒಂದು ರೇಖಾಂಶದ ಆಧಾರದ ಮೇಲೆ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಏನ್ ಹೇಳ್ತೀವಿ, ಭಾರತೀಯ ಕಾಲಮಾನವನ್ನ, ಆದರ್ಶ ಕಾಲಮಾನವನ್ನ ನಿರ್ಧಾರ ಮಾಡಲಾಗಿದೆ. ಎಂಟನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ ಹೇಗೆ ಅಂತ ಕೇಳಿದ್ದಾರೆ. ಸೊ ಇದನ್ನ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು. ಪರ್ಯಾಯ ಪ್ರಸ್ಥಭೂಮಿ ಉತ್ತರದಿಂದ ದಕ್ಷಿಣದವರೆಗೂ, ಮೈದಾನಗಳಿಂದ ಹಿಡಿದು ದಖನ್ ಪ್ರಸ್ಥಭೂಮಿ, ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ಈ ಅರಬ್ಬಿ ಸಮುದ್ರದ ತೀರ, ಇಲ್ಲಿವರೆಗೂ ಹರಡಿರುವಂತದ್ದು ಪರ್ಯಾಯ ಪ್ರಸ್ಥಭೂಮಿ. ಅತ್ಯಂತ ದೊಡ್ಡದಾದ ಭೂಪ್ರದೇಶ ಅಲ್ವಾ? ಸೊ ಈ ಪರ್ಯಾಯ ಪ್ರಸ್ಥಭೂಮಿ ಆರ್ಥಿಕವಾಗಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿದೆ. ಯಾಕೆ ಅಂತಂದ್ರೆ ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ. ಮೊದಲನೇದಾಗಿ ಅಪಾರವಾದ ಖನಿಜ ಸಂಪನ್ಮೂಲಗಳು ಇವೆ. ಓಕೆ, ಅಪಾರವಾದ ಖನಿಜ ಸಂಪನ್ಮೂಲಗಳಿರುವುದರಿಂದ ಮತ್ತು ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿರುವುದರಿಂದ, ಆ ಜಲಪಾತಗಳಿಂದ ಕೂಡಿರುವ ನದಿಗಳು ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಅನುಕೂಲಕರವಾಗಿದೆ. ಸೊ ಆದ್ದರಿಂದ ಈ ಪರ್ಯಾಯ ಪ್ರಸ್ಥಭೂಮಿಯು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನ ವಹಿಸುತ್ತೆ. 9ನೇ ಪ್ರಶ್ನೆ, ಉತ್ತರದಲ್ಲಿರುವ ಹಿಮಾಲಯ ಪರ್ವತಗಳು. ಓಕೆ, ಸೊ ಈ ಹಿಮಾಲಯ ಪರ್ವತಗಳು ಭಾರತೀಯರಿಗೆ ಅತ್ಯಂತ ಉಪಯುಕ್ತವಾಗಿವೆ. ಅದೇ ರೀತಿ ಭಾರತೀಯರ ಜೀವನದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ, ಪ್ರಭಾವವನ್ನ ಬೀರ್ತಾ ಇದ್ದಾವೆ. ಏಕೆ ಅಂತ ಕೇಳಿದ್ದಾರೆ ಮಕ್ಕಳು. ಏಕೆ ಅಂತಂದ್ರೆ ಭಾರತದ ಜನಜೀವನದ ಮೇಲೆ ಹಿಮಾಲಯ ಪರ್ವತಗಳು ಅಪಾರವಾದ ಪ್ರಭಾವವನ್ನ ಬೀರುತ್ತವೆ. ಸೊ ಇವು ಭಾರತಕ್ಕೆ ರಕ್ಷಣೆಯನ್ನ ಒದಗಿಸ್ತಾ ಇವೆ. ಹಿಮಾಲಯ ಪರ್ವತದ ಪ್ರಾಮುಖ್ಯತೆ ಏನು ಅಂತಂದ್ರೆ, ಈ ಹಿಮಾಲಯ ಪರ್ವತಗಳು ಭಾರತಕ್ಕೆ ರಕ್ಷಣೆಯನ್ನ ಒದಗಿಸುತ್ತವೆ. ಓಕೆನಾ? ಸೊ ಅದೇ ರೀತಿ ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನ ಇವು ತಡೆಯುತ್ತವೆ. ಇವು ಅನೇಕ ನದಿಗಳ ಉಗಮ ಸ್ಥಾನಗಳಾಗಿವೆ. ಅನೇಕ ನದಿಗಳು ಹಿಮಾಲಯದಲ್ಲಿ ಹುಟ್ಟಿ ನಂತರ ಭಾರತದಲ್ಲಿ ಹರಿಯುವಂಥದ್ದು. ಓಕೆನಾ? ಸೊ ಈ ಹಿಮಾಲಯಗಳು ಅನೇಕ ನದಿಗಳ ಉಗಮ ಸ್ಥಾನಗಳು ಕೂಡ ಆಗಿವೆ. ಇದರಿಂದ ಜಲವಿದ್ಯುತ್ ಉತ್ಪಾದನೆಗೆ ತುಂಬಾ ಅನುಕೂಲಕರವಾಗಿವೆ. ಸೊ ವೈವಿಧ್ಯಮಯವಾದ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಕೂಡ ಹಿಮಾಲಯ ಪರ್ವತಗಳು ಆಶ್ರಯ ತಾಣಗಳಾಗಿವೆ. ಸಸ್ಯ ಪ್ರಭೇದಗಳು ಮತ್ತು ಪ್ರಾಣಿ ಸಂಕುಲಗಳಿಗೆ ಈ ಹಿಮಾಲಯ ಪರ್ವತಗಳು ಆಶ್ರಯ ತಾಣಗಳಾಗಿವೆ.
ಇವು ಅಪಾರವಾದ ಖನಿಜ ಸಂಪನ್ಮೂಲಗಳನ್ನು ಕೂಡ ಒಳಗೊಂಡಿರುವಂತದ್ದು. ಓಕೆ, ಸೊ ಇಷ್ಟೇ ಅಲ್ಲದೆ ಪ್ರವಾಸೋದ್ಯಮ, ಇಲ್ಲಿ ಇರುವಂತಹ ಗಿರಿಧಾಮಗಳು, ಇಲ್ಲಿ ಇರುವಂತಹ ಪರ್ವತ ಶ್ರೇಣಿಗಳು, ಓಕೆ, ಇವು ಕೂಡ ಅನೇಕ ಒಂದು ಪ್ರವಾಸೋದ್ಯಮ ಕೇಂದ್ರಗಳಾಗಿದ್ದು ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಪ್ರಸಿದ್ಧಿಯಾಗಿವೆ. ಈ ರೀತಿಯಾಗಿ ಹಿಮಾಲಯ ಪರ್ವತಗಳು ಕೇವಲ ಭಾರತದ ಒಂದು ಭೌಗೋಳಿಕ ಪ್ರದೇಶವಾಗಿರದೆ ಇವು ಭಾರತೀಯರಿಗೆ ಅವರ ಜನಜೀವನದಲ್ಲಿ, ನಮ್ಮ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನ ಬೀರುತ್ತವೆ. ಆರ್ಥಿಕವಾಗಿಯೂ ಕೂಡ ಹೌದು, ಧಾರ್ಮಿಕವಾಗಿಯೂ ಕೂಡ ಹೌದು, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣಗಳಾಗಿರುವುದರಿಂದಲೂ ಇವು ಭಾರತೀಯರ ಜೀವನದಲ್ಲಿ ಅತ್ಯಂತ ಉಪಯುಕ್ತವಾಗಿವೆ ಮಕ್ಕಳೇ. ಓಕೆ, ಸೊ ಇವಿಷ್ಟು ಪಾಯಿಂಟ್ ಅನ್ನ ನೀವು ಸೇರಿಸ್ಬೇಕು. ಹತ್ತನೇ ಪ್ರಶ್ನೆ, ನಿಮಗೆ ಕೊಟ್ಟಿರುವ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಂದಿರಾ ಕೋಲ್, ನೀಲಗಿರಿ ಬೆಟ್ಟಗಳು, 82.5, ನಾನು ಹೇಳಿದೆ ಇವಾಗ 82.5 ಪೂರ್ವ ರೇಖಾಂಶ, ಇದು ಭಾರತದ ಒಂದು ಸ್ಟ್ಯಾಂಡರ್ಡ್ ಟೈಮ್, ಆದರ್ಶ ಕಾಲಮಾನವನ್ನ ನಿರ್ಧರಿಸುವಂತಹ ರೇಖಾಂಶ. ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಉತ್ತರ ಅಕ್ಷಾಂಶ ಅಂತ ಕರೀತಾರೆ. ಅದೇ ರೀತಿ ಇಂದಿರಾ ಪಾಯಿಂಟ್, ಭಾರತದ ದಕ್ಷಿಣದ ತುತ್ತ ತುದಿ. ಓಕೆನಾ, ಇಂದಿರಾ ಕೋಲ್ ಅನ್ನೋದು ಉತ್ತರದ ತುದಿಯಾದರೆ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಅನ್ನೋದು. ಓಕೆ, ಸೊ ಪಾಕ್ ಜಲಸಂಧಿ, ಇದಿಷ್ಟನ್ನು ಗುರುತಿಸೋದಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಂದಿರಾ ಕೋಲ್ ಅನ್ನೋದು ಭಾರತದ ದಕ್ಷಿಣದ ತುದಿಯಲ್ಲಿ ಬರುತ್ತೆ, ಉತ್ತರದ ತುದಿಯಲ್ಲಿ ಬರುತ್ತೆ ಮಕ್ಕಳೇ. ಓಕೆ, ಸೊ ಅದೇ ರೀತಿ ಇಂದಿರಾ ಪಾಯಿಂಟ್ ಅನ್ನೋದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಬರುವಂತದ್ದು, ಇದು ಒಂದು ದಕ್ಷಿಣದ ತುದಿಯಾಗಿದೆ. ಪಾಕ್ ಜಲಸಂಧಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಶ್ರೀಲಂಕಾ ಮತ್ತು ಭಾರತದ ನಡುವೆ ಬರುವಂತದ್ದು ಪಾಕ್ ಜಲಸಂಧಿ. ಓಕೆನಾ, ಸೊ ಇದು 23.5 ಉತ್ತರ ಅಕ್ಷಾಂಶ, ಪೂರ್ವ ಮತ್ತು ಪಶ್ಚಿಮವಾಗಿ ಭಾರತದಲ್ಲಿ ಹಾದು ಹೋಗಿರುವಂತಹ 23.5 ಉತ್ತರ ಅಕ್ಷಾಂಶ. ಇದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೂಡ ಕರೀತಾರೆ. ಅದೇ ರೀತಿ 82.5 ಪೂರ್ವ ರೇಖಾಂಶ, ಸೊ ಇದು ಉತ್ತರದಿಂದ ದಕ್ಷಿಣದವರೆಗೂ ಹಾದು ಹೋಗುವಂಥದ್ದು. ಸೊ ಇದು ದೇಶದ ಮಧ್ಯಭಾಗ ಅಂತ ಹೇಳ್ತಾರೆ ಮಕ್ಕಳೇ. ಸೊ ಇಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ಇಲ್ಲಿ ಬರುತ್ತೆ, ಅಲಹಾಬಾದ್ ಮೂಲಕ ಹಾದು ಹೋಗುವಂತಹ ಒಂದು ರೇಖಾಂಶ. ಓಕೆನಾ, ಸೊ ಈ ರೀತಿಯಾಗಿ ನೀವು ಭಾರತ ಯಾವ್ದಾದ್ರು ಒಂದು ಪ್ರದೇಶಗಳನ್ನ ಕೊಟ್ರೆ, ನಿಮ್ಗೆ ಭೂಪಟವನ್ನ ಕೊಟ್ಟಿರ್ತಾರೆ, ಆ ಭೂಪಟದಲ್ಲಿ ನೀವು ಗುರುತು ಮಾಡಿದ್ರೆ ಆಯ್ತು ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ನಿಮಗೆ ನೀಡಿರುವ ಭಾರತ ನಕ್ಷೆ, ಈ ಎಲ್ಲ ಏನ್ ನಕ್ಷೆಯನ್ನ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲೇ ಕೊಟ್ಟಿದ್ದಾರೆ. ಓಕೆನಾ, ಸೊ ಅದರಲ್ಲಿ ಯಾವ ಯಾವ ಪ್ರದೇಶ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ನೀವು ನೀಟಾಗಿ ನೋಡ್ಕೊಂಡ್ರೆ ಅದನ್ನ ಗುರ್ತು ಮಾಡ್ಬೋದು. ವಿಂಧ್ಯ ಪರ್ವತ ಶ್ರೇಣಿ, ಇದು 2020ರಲ್ಲಿ ಕೇಳಿರುವಂತದ್ದು. ಕೊಂಕಣ ತೀರ, ಮೌಂಟ್ K2 ಅತಿ ಎತ್ತರವಾದ ಭಾರತದ ಶಿಖರ, ಉತ್ಕಲ ತೀರ, ಅರಾವಳಿ ಪರ್ವತಗಳು, ಕೋರಮಂಡಲ ತೀರ ಮತ್ತು ಮಲಬಾರ್ ತೀರ. ಸೊ ಇದನ್ನು ಕೂಡ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ನೀಟಾಗಿ ಗುರುತು ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ನೋಡ್ಕೊಬೇಕು. ಓಕೆ, 93 ಪೇಜ್ ನಂಬರ್ 93 ನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂತದ್ದು ನಾನು ತಗೊಂಡಿರುವಂತಹ ಭೂಪಟ ನೋಡಿ, ಮೌಂಟ್ K2 ಇಲ್ಲಿ ಬರುತ್ತೆ ಹಿಮಾದ್ರಿಯಲ್ಲಿ. ಓಕೆ, ಅರಾವಳಿ ಪರ್ವತ ಶ್ರೇಣಿಗಳು ಈ ಕಡೆ ಬರುವಂತದ್ದು, ವಿಂಧ್ಯ ಪರ್ವತ, ಸಾತ್ಪುರ ಬೆಟ್ಟಗಳು, ಮಲಬಾರ್ ತೀರ, ಪಶ್ಚಿಮ ಕರಾವಳಿಯ ತೀರವನ್ನ ಕೊಂಕಣ ತೀರ ಮತ್ತು ಮಲಬಾರ್ ತೀರ ಅಂತ ಕರೀತಾರೆ. ದಕ್ಷಿಣ ಭಾಗದಲ್ಲಿ ಬರುವುದು ಮಲಬಾರ್ ತೀರ, ಉತ್ತರದಲ್ಲಿ ಮಹಾರಾಷ್ಟ್ರದಿಂದ ಆ ಕಡೆ ಬರುವಂತದ್ದು ಕೊಂಕಣ ತೀರ. ಓಕೆನಾ, ಇದು ಕೋರಮಂಡಲ ತೀರ, ಪೂರ್ವ ಕರಾವಳಿ. ಅದೇ ರೀತಿ ಉತ್ಕಲ ತೀರ. ಪೂರ್ವ ಘಟ್ಟಗಳು, ಪೂರ್ವ ಭಾಗದಲ್ಲಿ ಬರುವಂತದ್ದು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಭಾಗದಲ್ಲಿ ಬರುವಂತದ್ದು ಪಶ್ಚಿಮ ಘಟ್ಟಗಳು. ಓಕೆ, ಸೊ ಈ ರೀತಿಯಾಗಿ ನೀವು ಪ್ರದೇಶಗಳನ್ನ ಗುರುತು ಮಾಡಬೇಕು. ಓಕೆನಾ, ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತ ಕೇಳಬಹುದು. ಓಕೆ, ಕೇಳ್ಬೋದು. ಸೊ ಟು ಸಮ್ ಅಪ್, ಏನೇನಿದೆ ಭಾರತದ ಭೌಗೋಳಿಕವಾಗಿ ಭಾರತವು ಯಾವ ರೀತಿಯ ಪ್ರಾಕೃತಿಕ ವಿಭಾಗಗಳನ್ನ ಹೊಂದಿವೆ. ಮೊದಲನೇದಾಗಿ ಉತ್ತರದ ಪರ್ವತ ಶ್ರೇಣಿಗಳು. ಸೊ ಈ ಪರ್ವತ ಶ್ರೇಣಿಗಳನ್ನ ಶಿವಾಲಿಕ್ ಮತ್ತು ಎರಡನೇದಾಗಿ ಶಿವಾಲಿಕನ್ನ ಏನಂತ ಕರೀತಾರೆ, ಪಾದ ಬೆಟ್ಟಗಳು ಅಂತ ಕೂಡ ಕರೀತಾರೆ. ಎರಡನೆಯದು ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಅಂತ ಹೇಳ್ತೀವಿ. ಓಕೆ,
ಮೂರನೆಯದಾಗಿ ಮೂರನೆಯದಾಗಿ ಹಿಮಾದ್ರಿ, ಮಹಾ ಹಿಮಾಲಯ, ಇದನ್ನ ಮಹಾ ಹಿಮಾಲಯ ಅಂತ ಕೂಡ ಕೇಳ್ತೀವಿ. ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ ಮಕ್ಕಳೇ. ಓಕೆ, ಸೊ ಎರಡನೇದಾಗಿ ಉತ್ತರದ ಮಹಾ ಮೈದಾನಗಳು. ಉತ್ತರದ ಮಹಾ ಮೈದಾನಗಳು ನಿಮ್ಗೆ ಭೂಪಟದಲ್ಲಿ ಈ ಒಂದು ಪ್ರದೇಶದಲ್ಲಿ ಬರುವಂತದ್ದು ಉತ್ತರದ ಮಹಾ ಮೈದಾನಗಳು. ಓಕೆನಾ. ನೆಕ್ಸ್ಟ್ ಬರುವಂತದ್ದು ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ಈ ಉತ್ತರದ ಮಹಾ ಮೈದಾನಗಳಿಂದ ದಕ್ಷಿಣದ ಒಂದು ಪೂರ್ವ ಘಟ್ಟ, ಪಶ್ಚಿಮ ಘಟ್ಟಗಳ ಮಧ್ಯಪ್ರದೇಶ ಇಲ್ಲಿಯವರೆಗೂ ಇರುವಂತದ್ದು ಇದು ದಕ್ಕನ್ ಪರ್ಯಾಯ ಪ್ರಸ್ಥಭೂಮಿ. ಸೊ ದಕ್ಷಿಣದಲ್ಲಿ ಬರುವಂತ ಈ ತ್ರಿಕೋಣಾಕಾರ ಭಾಗವನ್ನ ದಕ್ಕನ್ ಪ್ರಸ್ಥಭೂಮಿ ಅಂತಾನು ಕರೀತಾರೆ. ಈ ರೀತಿಯಾಗಿ ಅತ್ಯಂತ ಒಂದು ವಿಸ್ತಾರವಾದ ದೊಡ್ಡದಾದ ಭೌಗೋಳಿಕ ಪ್ರದೇಶ ಅಂದ್ರೆ ಅದು ಪರ್ಯಾಯ ಪ್ರಸ್ಥಭೂಮಿ ಮಕ್ಕಳೇ. ಓಕೆ, ಸೊ ಯಾಕೆ ಅಂದ್ರೆ ಉತ್ತರದ ಬೆಟ್ಟಗಳು ಅಂತ ಬಂದಾಗ ನೀವು ಇಷ್ಟನ್ನೇ ನೋಡ್ತೀರಾ, ಹಿಮಾಲಯ. ಉತ್ತರದ ಮೈದಾನಗಳು ಅಂತ ಬಂದ್ರೆ ಈ ಮೈದಾನಗಳನ್ನಷ್ಟೇ ನೋಡ್ತೀರಾ ಅಲ್ವಾ. ಸೊ ಅದೇ ರೀತಿ ಕರಾವಳಿ ಅಂತಂದ್ರೆ ಪಶ್ಚಿಮ ಮತ್ತು ಪೂರ್ವ ಕರಾವಳಿ ತೀರಗಳು. ದ್ವೀಪಗಳು ಇಲ್ಲಿ ಬರ್ತವೆ, ಅಂಡಮಾನ್, ನಿಕೋಬಾರ್ ಮತ್ತಿತರ ಒಂದು 247 ದ್ವೀಪಗಳು ಒಂದು ಭಾರತದಲ್ಲಿ ಇವೆ, ಈ ಕಡೆ ಬರುವಂತದ್ದು. ಓಕೆ, ಸೊ ಆದರೆ ಭಾರತವನ್ನು ಅತಿ ಹೆಚ್ಚು ಆವರಿಸಿರುವಂತದ್ದು ಪರ್ಯಾಯ ಪ್ರಸ್ಥಭೂಮಿ. ಇದು ಅತ್ಯಂತ ಪ್ರಾಚೀನವಾದ ಒಂದು ಭೌಗೋಳಿಕ ಪ್ರದೇಶವೂ ಹೌದು, ಅತ್ಯಂತ ವಿಸ್ತಾರವಾದ ಭೌಗೋಳಿಕ ಪ್ರದೇಶವೂ ಹೌದು. ಈ ರೀತಿಯಾಗಿ ಭಾರತದಲ್ಲಿ 4 ಮುಖ್ಯ ಭೌಗೋಳಿಕ ಪ್ರದೇಶಗಳು ಇದ್ದಾವೆ ಮಕ್ಕಳೇ. ಓಕೆನಾ. ಸೊ ಈ ಭೌಗೋಳಿಕ ಪ್ರದೇಶಗಳನ್ನ, ಅದರಲ್ಲಿರುವಂತಹ ಭೌಗೋಳಿಕ ಲಕ್ಷಣಗಳನ್ನ ಓದ್ಕೊಂಡ್ರೆ ಈ ಪಾಠದಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕವರ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಭಾರತದ ಭೌಗೋಳಿಕ ಪ್ರದೇಶಗಳು ಅನ್ನುವಂತಹ ಚಾಪ್ಟರ್ನ ಕ್ವಶನ್ ಅಂಡ್ ಆನ್ಸರ್. ಏನಾದ್ರೂ ಡೌಟ್ ಇದೆಯಾ? ನಿಮ್ಗೆ ಭೂಗೋಳ ಶಾಸ್ತ್ರದಲ್ಲಿ 10 ಪಾಠಗಳಿದ್ದಾವೆ ಅಲ್ವಾ. ಸೊ ಈ 3 ದಿನದಲ್ಲಿ ನಾವು 10 ಪಾಠನ ಕವರ್ ಮಾಡಬೇಕು. ಇದರಿಂದ ನಿಮ್ಗೆ 22 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮಕ್ಕಳೇ. ಓಕೆ, ಇವಾಗ ನೆಕ್ಸ್ಟ್ ಚಾಪ್ಟರ್. ಎರಡನೇ ಪಾಠ ಭೂಗೋಳದಲ್ಲಿ ಮತ್ತು ನಿಮ್ಮ ಸಮಾಜ ವಿಜ್ಞಾನದಲ್ಲಿ 11ನೇ ಪಾಠ ಭಾರತದ ಋತುಗಳು, ಕಾಲಮಾನಗಳು. ಓಕೆನಾ. ಈ ಒಂದು ಪಾಠದಲ್ಲಿ ನೀವೇನ್ ಕಲಿತೀರಾ? ಭಾರತದ ವಾಯುಗುಣದ ಪ್ರಮುಖ ಲಕ್ಷಣಗಳು, ಯಾವ ಯಾವ ರೀತಿಯ ವಾಯುಗುಣಗಳು ಭಾರತದಲ್ಲಿ ಇವೆ. ಅದೇ ರೀತಿ ಭಾರತದ ಋತುಮಾನಗಳ ವಾಯುಗುಣದ ಪರಿಸ್ಥಿತಿಯನ್ನ ವಿಶ್ಲೇಷಿಸುವುದು. ಭಾರತದ ಋತುಕಾಲಿಕ ಮಳೆಯ ಹಂಚಿಕೆ, ಯಾವ ರೀತಿ ಮಳೆ ಭಾರತದಲ್ಲಿ ಹಂಚಿಕೆಯಾಗಿದೆ ಅನ್ನೋದನ್ನ ನೀವು ವಿವರಿಸುವುದು. ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳನ್ನ ಗುರುತಿಸುವುದು. ಓಕೆನಾ. ಈ ಒಂದು ಪಾಠದಿಂದ 1 ಅಂಕದಿಂದ 1 ಪ್ರಶ್ನೆನ ನೀವು ನಿರೀಕ್ಷಿಸಬಹುದು. ಟೋಟಲ್ ಪ್ರಶ್ನೆಗಳು 1 ಮತ್ತು ಅಂಕಗಳು ಮೀಸಲಾಗಿರುವಂತದ್ದು 1. ಸೊ ಮೊದಲನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆಯನ್ನು ಪಡೆಯುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಪೂರ್ವ ಭಾಗದಷ್ಟು ಮಳೆಯನ್ನ ಪಡೆಯುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅವು ದಕ್ಷಿಣ ಭಾಗದಲ್ಲಿವೆ. ಆಪ್ಷನ್ ಬಿ ಮಳೆ ನೆರಳಿನ ಪ್ರದೇಶದಲ್ಲಿವೆ, ಅತಿ ಹೆಚ್ಚು ಹಿಮಪಾತವಾಗುತ್ತದೆ. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಅಲ್ಲಿ ಹೆಚ್ಚು ದಟ್ಟ ಅರಣ್ಯವಿದೆ.
ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಮಳೆ ನೆರಳಿನ ಪ್ರದೇಶದಲ್ಲಿ ಇದೆ. ಇದು ಮಳೆ ನೆರಳಿನ ಪ್ರದೇಶದಲ್ಲಿ ಇರುವುದರಿಂದ ಹೆಚ್ಚು ಕಡಿಮೆ ಮಳೆಯನ್ನ ಪಡೆಯುತ್ತದೆ. ಯಾವುದು? ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ. ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಮಳೆ ಮಾರುತಗಳು ಅಂತ ಕರೀತಾರೆ ಮಕ್ಕಳು. ಓಕೆನಾ? ಸೊ ಅರಬ್ಬಿ ಸಮುದ್ರದ ಇದರಲ್ಲಿ ಎರಡು ಶಾಖೆಗಳಿವೆ, ಅರಬ್ಬಿ ಸಮುದ್ರ ಶಾಖೆ ಹಾಗೂ ಬಂಗಾಳ ಕೊಲ್ಲಿ ಶಾಖೆ. ಸೊ ಅರಬ್ಬಿ ಸಮುದ್ರ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಡುತ್ತದೆ. ಅರಬ್ಬಿ ಸಮುದ್ರದ ಶಾಖೆಯು ಪಶ್ಚಿಮ ಘಟ್ಟ. ಯಾವ ಅರಬ್ಬಿ ಸಮುದ್ರದ ಶಾಖೆ? ನೈಋತ್ಯ ಮಾನ್ಸೂನ್ ಮಾರುತಗಳ ಅರಬ್ಬಿ ಸಮುದ್ರದ ಶಾಖೆ. ಓಕೆ. ಸೊ ಈ ಮಾರುತಗಳು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಡುವುದರಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಬಂದಂತೆಲ್ಲ ಮಳೆ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಅಂದ್ರೆ ಈ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶದಲ್ಲಿ ಬರುವುದರಿಂದ ಆ ಒಂದು ಪೂರ್ವ ಭಾಗಕ್ಕೆ ಮಳೆ ಕಡಿಮೆ. ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗಗಳು ಹೆಚ್ಚು ಮಳೆಯನ್ನ ಪಡೆಯುತ್ತವೆ. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಗಳು ಅದಕ್ಕಿಂತ ಕಡಿಮೆ ಮಳೆಯನ್ನ ಪಡೆಯುತ್ತವೆ. ಓಕೆನಾ? ಸೊ ಇದು ವಿವರಣೆ. ಓಕೆ. ಎರಡನೇ ಪ್ರಶ್ನೆ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಾಣಗೊಳ್ಳಲು ಕಾರಣವೇನು ಅಂತ ಕೇಳಿದ್ದಾರೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಾಣಗೊಳ್ಳಲು ಕಾರಣವೇನು? ಆಪ್ಷನ್ ಎ, ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ. ಆಪ್ಷನ್ ಬಿ, ಉತ್ತರಾರ್ಧಗೋಳದ ಮೇಲೆ ಸೂರ್ಯನ ಕಿರಣಗಳು ಲಂಬವಾಗಿ ಬಿದ್ದು ಉಷ್ಣಾಂಶ ಹೆಚ್ಚಾಗುವುದು. ಆಪ್ಷನ್ ಸಿ, ಈ ಪ್ರದೇಶಗಳು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿ ಇರುವುದರಿಂದ. ಮತ್ತು ಆಪ್ಷನ್ ಡಿ, ಉತ್ತರ ಭಾಗವು ಸಮುದ್ರದಿಂದ ದೂರದಲ್ಲಿ ಇರುವುದರಿಂದ. ಓಕೆನಾ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ. ಓಕೆನಾ? ಸೊ ಈ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಅಂತ ಕರಿತೀವಿ. ಓಕೆ. ಸೊ ಈ ಒಂದು ಕಾಲದಲ್ಲಿ ಸಮುದ್ರ ಮತ್ತು ಭೂಮಿ ಮತ್ತು ಸಾಗರಗಳ ಭಾಗಗಳಲ್ಲಿ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸ ಉಂಟಾಗುತ್ತೆ. ಸೊ ಈ ವ್ಯತ್ಯಾಸಗಳಿಂದ ಉಷ್ಣವಲಯದ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ನಿರ್ಮಾಣಗೊಳ್ಳುತ್ತವೆ. ಸೊ ಈ ಒಂದು ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಾಣಗೊಳ್ಳುವುದು ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸದಿಂದ. ಓಕೆನಾ? ಸೊ ಇದು ಬೇಸಿಗೆ ಕಾಲದಲ್ಲೂ ಕೂಡ ಮಳೆಯನ್ನ ತಂದು ಕೊಡುತ್ತೆ. ಈ ಮಳೆ ಜೀವ ಹಾಗೂ ಆಸ್ತಿಪಾಸ್ತಿಗೆ ಹಾನಿಯನ್ನ ಉಂಟು ಮಾಡುವಂತಹ ಸಂಭವ ಇರುತ್ತೆ ಮಕ್ಕಳು. ಓಕೆ. ಮೂರನೇ ಪ್ರಶ್ನೆ, ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆ. ಸೊ ಈ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನಗಳ ಪ್ರಭಾವದಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪ್ರಸರಣ ಮಳೆ ಉಂಟಾಗುತ್ತೆ. ಏಪ್ರಿಲ್ ಮೇ ಅಂತಂದ್ರೆ ಯಾವುದು ಮಕ್ಕಳೇ? ಏಪ್ರಿಲ್ ಮೇ ಅಂತಂದ್ರೆ ಬೇಸಿಗೆ ಕಾಲ. ಓಕೆನಾ? ಸೊ ಮಾರ್ಚ್ ನಿಂದ ಪ್ರಾರಂಭವಾಗಿ ಮೇವರೆಗೂ ಬೇಸಿಗೆ ಕಾಲ ಇರುತ್ತೆ ಭಾರತದಲ್ಲಿ. ಓಕೆ. ಸೊ ಈ ಒಂದು ಬೇಸಿಗೆ ಕಾಲದಲ್ಲಿ ಮಳೆ ಹೆಚ್ಚಾಗಿ ಕಂಡು ಬರುವುದಿಲ್ಲ. 10% ಮಳೆಯನ್ನು ಮಾತ್ರ ಭಾರತ ಬೇಸಿಗೆ ಕಾಲದಲ್ಲಿ ಪಡಿತಾ ಇದೆ. ಅದು ಕೂಡ ಯಾವುದರಿಂದ ಅಂದ್ರೆ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ. ಸೊ ಈ ಒಂದು ಮಳೆಯನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕರೀತಾರೆ. ಸೊ ಆಪ್ಷನ್ ಎ, ಆಂಧೀಸ್. ಆಪ್ಷನ್ ಬಿ, ಕಾಲ ಬೈಸಾಖಿ. ಆಪ್ಷನ್ ಸಿ, ಕಾಫಿ ತುಂತುರು. ಮತ್ತು ಆಪ್ಷನ್ ಡಿ, ಮಾವಿನ ಹುಯಿಲು ಅಂತ ಕರೀತಾರೆ. ಓಕೆನಾ? ಸೊ ಈ ಕ್ವಶನ್ ಕೇಳಿರೋದೇನು ಇಲ್ಲಿ? ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಳೆಯನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಈ ಮಳೆಯನ್ನ ಆಪ್ಷನ್ ಬಿ, ಕಾಲ ಬೈಸಾಖಿ ಅಂತ ಕರೀತಾರೆ ಮಕ್ಕಳೇ. ಇದೇ ಮಳೆಯನ್ನ ಆಂಧೀಸ್ ಅಂತ ಕರೆಯೋದು ಉತ್ತರ ಪ್ರದೇಶದಲ್ಲಿ. ಓಕೆನಾ? ಆಂಧೀಸ್ ಅಂತ ಕರೆಯೋದು ಉತ್ತರ ಪ್ರದೇಶದಲ್ಲಿ ಈ ಮಳೆಯನ್ನ ಆಂಧೀಸ್ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಈ ಮಳೆಯನ್ನ ಕಾಫಿ ತುಂತುರು ಅಂತ ಕರೀತಾರೆ.
ಮಾವಿನ ಹುಯಿಲು ಅನ್ನೋದು ಕೇರಳದಲ್ಲಿ ಕರೆಯುವಂಥದ್ದು. ಕೇರಳದಲ್ಲಿ ಈ ಮಳೆಯನ್ನ ಮಾವಿನ ಹುಯಿಲು ಎಂದು ಕರೀತಾರೆ. ಓಕೆನಾ, ಇದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಆಂಧೀಸ್ ಅಂತಂದ್ರೆ ಹಿಂದಿ ವರ್ಡ್ ಇದು. ಆಂಧಿ ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಹಿಂದಿ ಮಾತಾಡಿದ್ರೆ ಹಿಂದಿ ಅಂತ ನೀವು ಈ ತರ ನೆನ್ಪಿಟ್ಕೋಬಹುದು. ಆಯ್ತಾ. ಕಾಫಿ ತುಂತುರು ಅಂತ ಕರ್ನಾಟಕದಲ್ಲಿ ನಾವು ಜಾಸ್ತಿ ಕಾಫಿ ಕುಡಿತೀವಿ ಅಲ್ವಾ. ಸೊ ಅದರಿಂದ ಇದನ್ನ ಅದಕ್ಕೆ ಒಂದು ಲಿಂಕ್ ಮಾಡಿ ನೀವು ನೆನ್ಪಿಟ್ಕೋಬಹುದು. ಓಕೆ, ಕರ್ನಾಟಕದಲ್ಲಿ ಕಾಫಿ ತುಂತುರು ಅಂತ ಕರೀತಾರೆ. ಸೊ ಉಳಿದಿರೋದು ಕೇರಳದಲ್ಲಿ ಮಾವಿನ ಹುಯಿಲು, ಕಾಲ ಬೈಸಾಖಿ ಅಂತ ಕರೆಯೋದು ಪಶ್ಚಿಮ ಬಂಗಾಳದಲ್ಲಿ. ಓಕೆ, 4ನೇ ಪ್ರಶ್ನೆ, ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪರಿಸರಣ ಮಳೆ ಉಂಟಾಗಲು ಕಾರಣವೇನು? ಏಪ್ರಿಲ್ ಹಾಗೂ ಮೇ ಒಂದೇ ಮಾರ್ಕ್ಸ್ಗೆ ಕೇಳಿರುವಂತದ್ದು ಇದು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪರಿಸರಣ ಮಳೆಯಾಗಲು ಕಾರಣ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳು. ಈ ಸ್ಥಳೀಯ ಉಷ್ಣಾಂಶವು ಕಡಿಮೆ ಆಗುವುದರಿಂದ ಮತ್ತು ಅದೇ ರೀತಿ ಪ್ರಚಲನ ಪ್ರವಾಹಗಳಿಂದ. ಓಕೆನಾ. ಸೊ ಈ ಭಾರತ 3 ಕಡೆ ಯಾವುದರಿಂದ ಆವೃತವಾಗಿದೆ ಮಕ್ಕಳೇ? ಸಾಗರಗಳಿಂದ ಆವೃತವಾಗಿದೆ. ಓಕೆ, ಸೊ ಇದರ ಕಾರಣ ಉಷ್ಣಾಂಶದಲ್ಲಿ ಇಳಿಕೆ ಕಂಡು ಬರುತ್ತದೆ. ಇಲ್ಲಿ ಕೇವಲ 32ರಿಂದ 35 ಸೆಲ್ಸಿಯಸ್ ಉಷ್ಣಾಂಶ ಕಂಡು ಬರ್ತಾ ಇದೆ. ಈ ಅವಧಿಯಲ್ಲಿ ಉತ್ತರ ಭಾರತದ ಪರ್ವತ ಪ್ರದೇಶ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳು ತುಂಬಾ ತಂಪಾಗಿರುತ್ತವೆ. ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಕಡಿಮೆ ಆಗತ್ತೆ ಮತ್ತು ಪ್ರಚಲನ ಪ್ರವಾಹಗಳು ಕೂಡ ಕಂಡು ಬರ್ತವೆ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ. ಓಕೆನಾ. ಸೊ ಈ ರೀತಿ ಆಗೋದ್ರಿಂದ ಈ ಒಂದು ಅವಧಿಯಲ್ಲಿ, ಬೇಸಿಗೆ ಅವಧಿಯಲ್ಲಿ ಮಳೆ ಕಂಡು ಬರುವಂತದ್ದು. ಓಕೆ, ಸೊ ಮುಖ್ಯ ಕಾರಣ ಏನು ಅಂತಂದ್ರೆ ಸ್ಥಳೀಯ ಉಷ್ಣಾಂಶ ಮತ್ತು ಅಲ್ಲಿ ಉಂಟಾಗುವಂತಹ ಪ್ರಚಲನ ಪ್ರವಾಹಗಳು. 5ನೇ ಪ್ರಶ್ನೆ, ಇದನ್ನು ಕೂಡ ಕೇಳಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ. ನೈಋತ್ಯ ಮಾರುತಗಳ 2 ಶಾಖೆಗಳು ಯಾವುವು ಅಂತ ಕೇಳಿದ್ದಾರೆ. ಈ ನೈಋತ್ಯ ಮಾರುತಗಳು, ಇದನ್ನ ನಾವು ಮಳೆ ಮಾರುತ ಅಂತ ಕೂಡ ಕರಿತೀವಿ. ಈ ಕಾಲವನ್ನ ಮುಂಗಾರು ಮಳೆಯ ಕಾಲ ಅಂತ ಕರೀತಾರೆ ಮಕ್ಕಳೇ. ಓಕೆನಾ. ಸೊ 75% ಮಳೆ ಭಾರತವು 75% ಮಳೆಯನ್ನ ಈ ಕಾಲದಲ್ಲಿ, ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಮುಂಗಾರು ಮಳೆಗಾಲದಲ್ಲಿ ಪಡೆಯುವಂಥದ್ದು. ಓಕೆ, ಸೊ ಈ ಒಂದು ನೈಋತ್ಯ ಮಾರುತಗಳಿಗೆ 2 ಶಾಖೆಗಳಿವೆ. ಒಂದು ಅರಬ್ಬಿ ಸಮುದ್ರ ಶಾಖೆ ಮತ್ತು 2 ಬಂಗಾಳ ಕೊಲ್ಲಿ ಶಾಖೆ. 2 ಶಾಖೆಗಳು ಯಾವುದು? ಒಂದು ಅರಬ್ಬಿ ಸಮುದ್ರದ ಶಾಖೆ, 2ನೇದು ಬಂಗಾಳ ಕೊಲ್ಲಿ ಶಾಖೆ. ಓಕೆನಾ. ಸೊ ಈ ಅರಬ್ಬಿ ಸಮುದ್ರದ ಶಾಖೆಯೇ ಈ ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಡುವುದು. ಅದರಿಂದವೇ ಪೂರ್ವ ಭಾಗಕ್ಕೆ ಮಳೆ ಕಡಿಮೆ ಆಗುವಂಥದ್ದು. ಓಕೆನಾ. 6ನೇ ಪ್ರಶ್ನೆ, ಭಾರತದ ವಾರ್ಷಿಕ ವಾಯುಗುಣದಲ್ಲಿ 4 ಬಗೆಯ ಋತುಮಾನಗಳನ್ನ ನೋಡ್ತೀವಿ ನಾವು. ಓಕೆನಾ. ಮೊದಲನೆಯದಾಗಿ ಬೇಸಿಗೆ ಕಾಲ. ಈ ಬೇಸಿಗೆ ಕಾಲವು ಮಾರ್ಚ್ ನಿಂದ ಮೇ ವರೆಗೆ ಇರತ್ತೆ. ಈ ಬೇಸಿಗೆಯಲ್ಲಿ ನಾವು ಅತಿ ಕಡಿಮೆ ಅಂತಂದ್ರೆ 10% ಮಳೆಯನ್ನ ಬೇಸಿಗೆ ಕಾಲದಲ್ಲಿ ನಾವು ಕಾಣ್ತೀವಿ. 2ನೇಯದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ. ಸೊ ಇದು ಅತಿ ಹೆಚ್ಚು ಮಳೆ ಬೀಳುವಂತಹ ಕಾಲ ನೈಋತ್ಯ ಮಾನ್ಸೂನ್ ಅಥವಾ ಮುಂಗಾರು ಮಳೆಗಾಲ ಮಕ್ಕಳೇ. ಓಕೆನಾ. ಸೊ ಈ ಎಲ್ಲಿಂದ ಬರುವಂತದ್ದು? ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ಓಕೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಟೈಮಲ್ಲಿ 75% ಮಳೆಯನ್ನ ಭಾರತ ಕಾಣುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ 3ನೇದಾಗಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ನಿರ್ಗಮನ ಅಂತಂದ್ರೆ ಹಿಂಗಾರು ಮಳೆಗಾಲ. ಸೊ ಅಕ್ಟೋಬರ್ ಇಂದ ನವೆಂಬರ್ ವರೆಗೂ ಈ ಒಂದು ಕಾಲ ಇರುತ್ತೆ. ಈ ಟೈಮಲ್ಲಿ ಭಾರತದಲ್ಲಿ ನಾವು 13% ಮಳೆಯನ್ನ ಕಾಣ್ತೀವಿ. ಮಳೆ ನಮ್ಗೆ 13% ಮಳೆ ಈ ಟೈಮಲ್ಲಿ ಇರುತ್ತೆ. ಓಕೆ, 13% ಮಳೆ. 10% ಬೇಸಿಗೆ ಕಾಲದಲ್ಲಿ, 75% 75% ಅತಿ ಹೆಚ್ಚು ಮಳೆಯನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಅಥವಾ ಮುಂಗಾರು ಮಳೆಗಾಲದಲ್ಲಿ ಭಾರತ ಕಾಣಲ್ಪಡುವುದು.
ಲಾಸ್ಟ್ ಬರುವಂತದ್ದು ಚಳಿಗಾಲ, ಡಿಸೆಂಬರ್ ಇಂದ ಫೆಬ್ರವರಿವರೆಗೂ ಚಳಿಗಾಲ. ಈ ಒಂದು ಟೈಮಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಒಂದು ಕಾಲ ಡಿಸೆಂಬರ್ ಇಂದ ಫೆಬ್ರವರಿ. ಬರೀ 2% ಮಳೆಯನ್ನ ನಾವು ಚಳಿಗಾಲದಲ್ಲಿ ನೋಡ್ತೀವಿ. ಓಕೆನಾ? ಸೊ ನೈಋತ್ಯ ಮಾನ್ಸೂನ್ ಕಾಲದಲ್ಲಿ ಅತಿ ಹೆಚ್ಚು 75% ಮಳೆಯನ್ನ ಭಾರತವು ಪಡೆಯುತ್ತದೆ. ಈ ಒಂದು ಟೈಮಲ್ಲಿ ಮಳೆ ಪಡೆದೇ ಇರುವಂತಹ ಏಕೈಕ ರಾಜ್ಯ ಅಂತಂದ್ರೆ ಅದು ತಮಿಳುನಾಡು. ಇದನ್ನು ನಿಮ್ಗೆ ಕೇಳಬಹುದು. ಓಕೆನಾ? ಸೊ ಮಳೆ ಪಡೆಯದ ರಾಜ್ಯ, ಏಕೈಕ ರಾಜ್ಯ, ನೈಋತ್ಯ ಮಾನ್ಸೂನ್ ಕಾಲದಲ್ಲಿ ಮಳೆಯನ್ನು ಪಡೆಯದ ಏಕೈಕ ರಾಜ್ಯ ಅಂತಂದ್ರೆ ಅದು ತಮಿಳುನಾಡು. ತಮಿಳುನಾಡನ್ನ ಹೊರತುಪಡಿಸಿ ಭಾರತದ ಎಲ್ಲ ಭಾಗದಲ್ಲೂ ಈ ಒಂದು ಕಾಲದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡಿತೀವಿ. ಓಕೆ. ಏಳನೇ ಪ್ರಶ್ನೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಭಾರತವು 4 ಬಗೆಯ ವಾಯುಗುಣವನ್ನ ಹೊಂದಿದೆ ಅಂತ ನೋಡಿದೀರ ನೀವು. ಬೇಸಿಗೆ ಕಾಲ, ಮಳೆಗಾಲ, ಮತ್ತು ಹಿಂಗಾರು ಮಳೆಗಾಲ, ಚಳಿಗಾಲ ಅಲ್ವಾ? ಈ ರೀತಿ 4 ವರ್ಷದಲ್ಲಿ 4 ಬಗೆಯ ಕಾಲಗಳನ್ನ ನಾವು ನೋಡ್ತೀವಿ. ಸೊ ಈ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಹಾಗಾದ್ರೆ? ಸೊ ಭಾರತವು ಭೌಗೋಳಿಕವಾಗಿ 2 ವಲಯಗಳಲ್ಲಿ ಬರುತ್ತೆ. ಉಷ್ಣ ವಲಯ ಮತ್ತು ಸಮಶೀತೋಷ್ಣ ವಲಯ, ಎರಡರಲ್ಲೂ ಹಂಚಿಕೆ ಆಗಿದೆ. ಸೊ ಈ ಒಂದು ವಾಯುಗುಣದ ಮೇಲೆ ಪ್ರಭಾವ ಬೀರುವ ಮುಖ್ಯ ಅಂಶಗಳು ಯಾವುವೆಂದ್ರೆ, ಒಂದು ಭಾರತದ ಅಕ್ಷಾಂಶಗಳು. ಭಾರತವು ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರವು ಕೂಡ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತೆ. ಓಕೆ. ಭಾರತವು ಸಮುದ್ರದಿಂದ ಇರುವಂತಹ ದೂರ, ಭಾರತದ ಪ್ರದೇಶಗಳು ಸಮುದ್ರದಿಂದ ಇರುವ ದೂರವು ಎಷ್ಟಿದೆ ಅನ್ನೋದು ಕೂಡ ವಾಯುಗುಣದ ಮೇಲೆ ಪ್ರಭಾವ ಬೀರತ್ತೆ. ಭಾರತದಲ್ಲಿ ಬೀಸುವಂತಹ ಮಾರುತಗಳ ದಿಕ್ಕು, ನೈಋತ್ಯ ಮಾರುತಗಳಿರ್ಬೋದು ಅಥವಾ ಹಿಂಗಾರು ಮಾರುತಗಳಿರ್ಬೋದು, ಈ ಮಾರುತಗಳು ಬೀಸುವಂತಹ ದಿಕ್ಕು ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಪರ್ವತ ಶ್ರೇಣಿಗಳು ಯಾವ ರೀತಿ ಭಾರತದಲ್ಲಿ ಹಬ್ಬಿವೆ? ಓಕೆ. ಹಿಮಾಲಯ ಪರ್ವತಗಳಿರ್ಬೋದು, ವಿಂಧ್ಯ ಸಾತ್ಪುರ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಈ ರೀತಿ ಪರ್ವತ ಶ್ರೇಣಿಗಳು ಹಬ್ಬಿರುವ ರೀತಿಯು ಕೂಡ ಒಂದು ಪ್ರಭಾವವನ್ನ ಬೀರುತ್ತೆ. ನೀವು ನೋಡಿದ್ದೀರ ಇವಾಗ ಮಾರುತಗಳು ಅರಬ್ಬಿ ಸಮುದ್ರ ಶಾಖೆ ಬೀಸುವ ದಿಕ್ಕು ಯಾವ ರೀತಿ ತಡೆಯಲ್ಪಡುತ್ತೆ ಪಶ್ಚಿಮ ಘಟ್ಟಗಳಿಂದ. ಇದರಿಂದಾಗಿ ವಾಯುಗುಣದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಪಶ್ಚಿಮ ಘಟ್ಟಗಳಲ್ಲಿ ಯಾಕೆ ಹೆಚ್ಚು ಮಳೆ ಆಗುತ್ತೆ, ಇವನ್ನೆಲ್ಲ ನೋಡಿದ್ದೀರ ಅಲ್ವಾ? ಸೊ ಅದೇ ರೀತಿ ಸಾಗರ ಪ್ರವಾಹಗಳು, ಸಾಗರದಲ್ಲಿ ಉಂಟಾಗುವಂತಹ ಬಂಗಾಳ ಕೊಲ್ಲಿ ಇರ್ಬೋದು, ಅರಬ್ಬಿ ಸಮುದ್ರ ಇರ್ಬೋದು, ಹಿಂದೂ ಮಹಾಸಾಗರ, ಈ 3 ಸಾಗರಗಳಿಂದ ಭಾರತ 3 ಕಡೆಯಿಂದಲೂ ಸುತ್ತುವರಿದಿರುವುದರಿಂದ ಇಲ್ಲಿ ಉಂಟಾಗುವಂತಹ ಪ್ರವಾಹಗಳು ಕೂಡ ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ಈ ರೀತಿಯಾಗಿ ಈ ಎಲ್ಲ ಅಂಶಗಳು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರತ್ತೆ. ಓಕೆ. ಎಂಟನೇ ಪ್ರಶ್ನೆ, ಹಾಗಾದ್ರೆ ಭಾರತದಲ್ಲಿ ಅತ್ಯಧಿಕ ಮಳೆ ಬೀಳುವ ಪ್ರದೇಶಗಳು ಯಾವುವು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಅತ್ಯಧಿಕ ಮಳೆ ಬೀಳುವ ಪ್ರದೇಶಗಳು ಯಾವುವು? ವಾರ್ಷಿಕವಾಗಿ ಸುಮಾರು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಾಗುವ ಪ್ರದೇಶವನ್ನ ಅತ್ಯಧಿಕ ಮಳೆ ಬೀಳುವ ಪ್ರದೇಶ ಅಂತ ಕರೀತಾರೆ ಮಕ್ಕಳೇ. ಓಕೆ. ಸೊ ವರ್ಷದಲ್ಲಿ ಎಷ್ಟು? 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಆಗುವ ಪ್ರದೇಶಗಳನ್ನ ಅತ್ಯಧಿಕ ಮಳೆ ಬೀಳುವ ಪ್ರದೇಶಗಳು ಎಂದು ಕರೆಯುತ್ತಾರೆ. ಇದರಲ್ಲಿ ಯಾವ ಯಾವ ಪ್ರದೇಶಗಳು ಅಂತಂದ್ರೆ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಈಶಾನ್ಯ ರಾಜ್ಯಗಳು ಕೂಡ ಈ ಒಂದು ವಲಯದಲ್ಲಿ ಅತ್ಯಧಿಕ ಮಳೆ ಬೀಳುವ ವಲಯಗಳಲ್ಲಿ ಸೇರ್ತವೆ. ಓಕೆ. ಅದೇ ರೀತಿ ಮೇಘಾಲಯದ ಮಾಸಿನ್ ರಾಮ್ ಅನ್ನುವಂಥ ಪ್ರದೇಶವು ಅತಿ ಹೆಚ್ಚು ಮಳೆ ದಾಖಲಾಗುವ ಪ್ರದೇಶ. ಇದು ಭಾರತದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯನ್ನ ಪಡೆಯುವ ಪ್ರದೇಶವಾಗಿ ದಾಖಲಾಗಿದೆ. ಓಕೆ. ಈ ಎಲ್ಲ ಭಾಗಗಳು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಾಗಿವೆ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತಂದ್ರೆ
50 ಸೆಂಟಿಮೀಟರ್ಗಿಂತ ಕಡಿಮೆ, ವಾರ್ಷಿಕವಾಗಿ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬಂದ್ರೆ ಅದನ್ನ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಕರೀತಾರೆ ಮಕ್ಕಳು. ಯಾವ ರೀತಿ ವಾರ್ಷಿಕವಾಗಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆದ್ರೆ ನಾವು ಆ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳ್ತೀವಿ ಅಲ್ವಾ. ಅದೇ ರೀತಿ ವಾರ್ಷಿಕವಾಗಿ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆದರೆ ನಾವು ಅದನ್ನ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಹೇಳ್ತೀವಿ. ಉತ್ತರ ಪ್ರದೇಶದ ಸಾರಿ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೂಯ್ಲಿ ಇದು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿ ದಾಖಲಾಗಿದೆ. ಓಕೆನಾ. ಸೊ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿ ದಾಖಲಾಗಿರೋದು ಮೌಸಿನ್ ರಾಮ್, ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿ ದಾಖಲಾಗಿರೋದು ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೂಯ್ಲಿ ಎಂಬುವಂತಹ ಪ್ರದೇಶ. ಓಕೆ. ಸೊ ಇಲ್ಲಿ ವಾರ್ಷಿಕವಾಗಿ ಬರೀ 8.3 ಸೆಂಟಿಮೀಟರ್ ಮಳೆ ದಾಖಲಾಗುತ್ತೆ ಮಕ್ಕಳೇ. ಓಕೆ. ಈಗ 9ನೇ ಪ್ರಶ್ನೆ, ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ ಅಂತ ಕರೀತಾರೆ. ಯಾಕೆ? ಸೊ ಯಾಕೆ ಭಾರತದ ವ್ಯವಸಾಯವನ್ನ ಅಥವಾ ಕೃಷಿಯನ್ನ ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ ಅಂತ ಕರಿತೀವಿ ಮಕ್ಕಳೇ? ಸೊ ಅದಕ್ಕೆ ಕಾರಣ ಇದೆ. ಭಾರತದ ಜನತೆಯ ಪ್ರಧಾನ ಉದ್ಯೋಗ ಅಥವಾ ಭಾರತದ ಜನ ಹೆಚ್ಚಾಗಿ ಅವಲಂಬಿಸಿರುವುದು ಉದ್ಯೋಗ ವ್ಯವಸಾಯ ಅಲ್ವಾ. ಸೊ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ನಮ್ಮ ದೇಶದ ವ್ಯವಸಾಯವನ್ನ ನಿಯಂತ್ರಿಸುತ್ತವೆ. ಅತಿ ಹೆಚ್ಚು ವ್ಯವಸಾಯ ಮಾಡುವಂಥದ್ದು ಮಳೆಗಾಲದಲ್ಲಿ ಬಿತ್ತನೆಯ ಗಾಲ ಅಂತ ಹೇಳ್ತೀವಿ ಅಲ್ವಾ. ಸೊ ನೈಋತ್ಯ ಮಾನ್ಸೂನ್ ಮಾರುತಗಳಿಂದಲೇ ಮಳೆ ಆಗುವಂಥದ್ದು. ಈ ಮಳೆ 75, ನೀವು ಈಗ ನೋಡಿದಿರಿ 75% ಮಳೆಯನ್ನ ನಾವು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಪಡಿತಾ ಇದ್ದೀವಿ. ಸೊ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತವು ಒಂದು ವಿಧದಲ್ಲಿ ನಮ್ಮ ಬೇಸಾಯವನ್ನ ನಿಯಂತ್ರಿಸ್ತವೆ. ಒಂದು ವೇಳೆ ಈ ಮಳೆ ವಿಫಲವಾದರೆ ಬರಗಾಲ ಅಲ್ವಾ. 75% ಮಳೆ ಬಂದಿಲ್ಲ ಅಂತಂದ್ರೆ ಸೊ ಮಿಕ್ಕಿರೋ 25% ಮಾತ್ರ ನಾವು ವರ್ಷದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಮಳೆ ಪಡೆಯುವಂಥದ್ದು. ಸೊ ಈ ನೈಋತ್ಯ ಮಾನ್ಸೂನ್ ಮಾರುತ ವಿಫಲವಾದ್ರೆ, ಮುಂಗಾರು ಮಳೆ ವಿಫಲವಾದರೆ ಬರಗಾಲ ಬರುತ್ತೆ. ಅದೇ ರೀತಿ ಈ ಮುಂಗಾರು ಮಳೆ ಅಥವಾ ನೈಋತ್ಯ ಮಾನ್ಸೂನ್ ಮಾರುತ ಅತಿಯಾದರೆ ಪ್ರವಾಹ ಉಂಟಾಗಿ ಆಸ್ತಿ ಪಾಸ್ತಿ ಅಷ್ಟೇ ಅಲ್ಲದೆ ಬೆಳೆ ಕೂಡ ಹಾನಿ ಆಗತ್ತೆ. ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ಈ ಮುಂಗಾರು ಮಳೆ ಅಥವಾ ನೈಋತ್ಯ ಮಾನ್ಸೂನ್ ಮಾರುತ ಕಾರಣವಾಗಿದೆ. ಓಕೆ. ಸೊ ಇದರಿಂದಾಗಿ ಭಾರತವನ್ನ ನಾವು ಕೆಲವೊಂದು ಬಾರಿ ಭಾರತದಲ್ಲಿ ಕೃಷಿಗೆ ಏನಾಗತ್ತೆ ಅಂತಂದ್ರೆ ಅತಿವೃಷ್ಟಿಯಾಗಿ ಬೆಳೆ ಹಾನಿ ಆಗತ್ತೆ. ಕೆಲವೊಂದು ಬಾರಿ ಅನಾವೃಷ್ಟಿ, ಮಳೆ ಇಲ್ಲದೇನೆ ಬೆಳೆ ಹಾನಿ ಉಂಟಾಗತ್ತೆ. ಸೊ ಆದ್ದರಿಂದಲೇ ನಾವು ಈ ಭಾರತದ ಕೃಷಿಯನ್ನ ಏನಂತ ಕರಿತೀವಿ? ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ ಅಂತ ಕರಿತೀವಿ. ಓಕೆನಾ. ಸೊ ಭಾರತಕ್ಕೆ ಈ ಒಂದು ಕಾರಣದಿಂದ ನೀರಾವರಿ ಅತ್ಯಂತ ಅವಶ್ಯಕತೆ ಇರುವಂತದ್ದು ಮಕ್ಕಳೇ. ಓಕೆ. ಸೊ ಇಲ್ಲಿ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಸೊ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಬರ್ಬಿಡ್ತೀನಿ. ಅತಿ ಕಡಿಮೆ ಮಳೆ ದಾಖಲಾದ ಪ್ರದೇಶ ಎಲ್ಲಿ? ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೂಯ್ಲಿ. ಓಕೆ. ಸೊ ಇಲ್ಲಿ 8.3 ಸೆಂಟಿಮೀಟರ್ ಮಳೆ ಅಷ್ಟೇ ದಾಖಲಾಗಿರೋದು ಒಂದು ವರ್ಷದಲ್ಲಿ. ಇದು ಅತಿ ಕಡಿಮೆ ಮಳೆ ಆಗುವ ಪ್ರದೇಶ. ಒಂದು ವೇಳೆ ಒಂದು ಮಾರ್ಕ್ಸಿಗೆ ಕೇಳಿದ್ರೆ ನೀವು ಇದನ್ನ ನೆನ್ಪಿಟ್ಕೋಬೇಕು. ಓಕೆ. ಸೊ ದೀಸ್ ಆರ್ ದ ಕ್ವಶನ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಯಾವುದು ಇದು? ಭಾರತದ ಋತುಗಳು ಎನ್ನುವಂತಹ ಪಾಠದ ಒಂದು ಪ್ರಮುಖ ಪ್ರಶ್ನೋತ್ತರಗಳು. ಓಕೆನಾ. ಇದಿಷ್ಟೇ ಅಲ್ಲದೇನೆ ನಿಮ್ಗೆ ಏನೇನು ಕೊಟ್ಟಿದ್ದಾರೆ, ಮಳೆ ಹಂಚಿಕೆ ಹೇಗೆ ಆಗ್ತಾ ಇದೆ, ಕಡಿಮೆ ಮಳೆ ಬೀಳೋ ಪ್ರದೇಶ ಅಂದ್ರೆ ಯಾವುದು? 50 ಸೆಂಟಿಮೀಟರ್ಗಿಂತ ಕಡಿಮೆ. ಸಾಧಾರಣ ಮಳೆ ಬೀಳೋ ಪ್ರದೇಶ ಅಂದ್ರೆ 50ರಿಂದ 250 ಸೆಂಟಿಮೀಟರ್. ಅತ್ಯಧಿಕ ಮಳೆ ಬೀಳುವ ಪ್ರದೇಶ ಅಂತಂದ್ರೆ 250 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಬೀಳುವ ಪ್ರದೇಶ. ಇದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ಓಕೆ. ಸೊ ಇವಾಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ ಮಕ್ಕಳೇ. ಆಯ್ತಾ?
ಮುಂದಿನ ಪಾಠ 12ನೇ ಪಾಠ ಬಂದ್ಬಿಟ್ಟು ಭಾರತದ ಮಣ್ಣುಗಳು. ಭಾರತದ ಮಣ್ಣುಗಳು ಎನ್ನುವಂತಹ ಪಾಠ. ಭಾರತದಲ್ಲಿ ಯಾವ ಯಾವ ವಿಧದ ಮಣ್ಣುಗಳು ಇವೆ, ಓಕೆನಾ? ಸೊ ಇಲ್ಲಿ ಬರುವಂತಹ ಕಲಿಕಾಂಶಗಳು ಭಾರತದ ಮಣ್ಣಿನ ವಿಧಗಳನ್ನ ಪಟ್ಟಿ ಮಾಡುವುದು. ಯಾವ ಯಾವ ಮಣ್ಣುಗಳು, ವಿಧದ ಮಣ್ಣುಗಳು ಭಾರತದಲ್ಲಿ ಇವೆ ಅನ್ನುವುದನ್ನ ನೀವು ನೆನ್ಪಿಟ್ಕೋಬೇಕು. ಭಾರತದಲ್ಲಿ ಮಣ್ಣುಗಳ ಹಂಚಿಕೆ, ಲಕ್ಷಣಗಳು ಮತ್ತು ಆ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು, ಭಾರತದ ವಿವಿಧ ಮಣ್ಣುಗಳ ನಡುವಿನ ವ್ಯತ್ಯಾಸಗಳನ್ನ, ಕೆಲವೊಂದು ಮಣ್ಣುಗಳ ನಡುವಿನ ವ್ಯತ್ಯಾಸಗಳನ್ನ ಕೇಳ್ತಾರೆ. ಸೊ ಮಣ್ಣಿನ ಲಕ್ಷಣಗಳನ್ನ ನೀವು ಓದ್ಕೊಂಡ್ರೆ ವ್ಯತ್ಯಾಸವನ್ನ ಬರಿಬಹುದು ಮಕ್ಕಳೇ, ಓಕೆನಾ? ಭಾರತದಲ್ಲಿ ಮಣ್ಣಿನ ಸವೆತಕ್ಕೆ ಕಾರಣಗಳೇನು, ಮಣ್ಣಿನ ಸವೆತದ ದುಷ್ಪರಿಣಾಮಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋದು. ಅದೇ ರೀತಿ ಮಣ್ಣಿನ ಸವೆತವನ್ನ ಹೇಗೆ ತಡೆಗಟ್ಟುವುದು, ಯಾವ ರೀತಿಯ ಕ್ರಮಗಳಿಂದ ಮಣ್ಣಿನ ಸವೆತವನ್ನ ತಡೆಗಟ್ಟಬಹುದು ಅನ್ನೋದನ್ನ ತಿಳ್ಕೊಳ್ಳೋದು. ಇದೆಷ್ಟು ನೀವು ಈ ಪಾಠದಲ್ಲಿ ತಿಳ್ಕೊಂಡಿದ್ದೀರಾ ಅಲ್ವಾ? ಸೊ ಈಗ ಈ ಪಾಠದಿಂದ ನಿಮಗೆ ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳನ್ನ ಕೇಳಬಹುದು? 4 ಅಂಕದ ಒಂದು ಪ್ರಶ್ನೆ, ಒಟ್ಟು ಒಂದು ಪ್ರಶ್ನೆ ಮತ್ತು ಒಟ್ಟು ಅಂಕಗಳು 4 ಈ ಪಾಠದಿಂದ ಬರುವಂತದ್ದು. ಓಕೆ, ಇವಾಗ ಪ್ರಮುಖ ಪ್ರಶ್ನೆ ಉತ್ತರಗಳು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತದ್ದು ಅಥವಾ ಪ್ರಮುಖವಾದ ಪ್ರಶ್ನೆ ಉತ್ತರಗಳು. ಓಕೆ, ಮೊದಲನೆಯದಾಗಿ 1 ಮಾರ್ಕಿನ ಪ್ರಶ್ನೆ ಉತ್ತರಗಳು ಮಕ್ಕಳೇ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು ಅಂತ ಕೇಳಿದ್ದಾರೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ಆಪ್ಷನ್ ಎ ಕಪ್ಪು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಮೆಕ್ಕಲು ಮಣ್ಣು, ಆಪ್ಷನ್ ಡಿ ಮರುಭೂಮಿಯ ಮಣ್ಣು. ಈಗ ಪರ್ಯಾಯ ಪ್ರಸ್ಥಭೂಮಿ ಅಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಭಾಗದಲ್ಲಿ ಹರಡಿರುವಂತಹ ಅಥವಾ ವಿಸ್ತಾರವಾಗಿರುವಂತಹ ಭೂಪ್ರದೇಶ ಅನ್ನೋದನ್ನ ಭೌಗೋಳಿಕ ವಿಭಾಗಗಳಲ್ಲಿ ನೀವು ಓದಿದ್ದೀರ ಅಲ್ವಾ? ಸೊ ಈ ಒಂದು ಪ್ರಸ್ಥಭೂಮಿಯು ನದಿ ಪರ್ವತ ಪ್ರದೇಶಗಳಿಂದ ಹೊತ್ತು ತಂದಂತಹ ಒಂದು ಸಂಚಯಿಸಿರುವ ಮಣ್ಣಿನಿಂದ ಆವೃತವಾಗಿದೆ. ಸೊ ಇಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು ಮೆಕ್ಕಲು ಮಣ್ಣು. ಈ ಮಣ್ಣನ್ನ ಮೆಕ್ಕಲು ಮಣ್ಣು ಅಂತ ಕರೀತಾರೆ, ಓಕೆನಾ? ಸೊ ಮೆಕ್ಕಲು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ಕಂಡುಬರುವುದು. ಸೊ ಪರ್ಯಾಯ ಪ್ರಸ್ಥಭೂಮಿಯು ಅತಿ ಹೆಚ್ಚು ಭೂಪ್ರದೇಶವನ್ನ ಆವರಿಸಿರುವುದರಿಂದ ಭಾರತದಲ್ಲಿ ಹೆಚ್ಚಾಗಿ ಹರಡಿರುವ ಮಣ್ಣು ಯಾವುದು? ಹಾಗಾದ್ರೆ ಅದನ್ನ ಕೇಳಿದ್ರು ನೀವು ಮೆಕ್ಕಲು ಮಣ್ಣು ಅನ್ನೋದನ್ನೇ ಬರಿಬೇಕು. ಯಾಕೆ ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿಯೇ ಭಾರತದ ಅತಿ ಹೆಚ್ಚು ಭೌಗೋಳಿಕ ಪ್ರದೇಶ ಅಲ್ವಾ? ಸೊ ಅಲ್ಲಿ ಅಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಮಣ್ಣು ಮೆಕ್ಕಲು ಮಣ್ಣು. ಹಾಗಾದ್ರೆ ಭಾರತದಲ್ಲಿ ಅತಿ ವಿಸ್ತಾರವಾಗಿ ಹರಡಿರುವುದು ಕೂಡ ಮೆಕ್ಕಲು ಮಣ್ಣೆ, ಓಕೆನಾ? ಎರಡನೇ ಪ್ರಶ್ನೆ, ರೆಗೂರ್ ಮಣ್ಣು ಎಂದು ಕರೆಯಲ್ಪಡುವ ಮಣ್ಣು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಕಪ್ಪು ಮಣ್ಣು, ಆಪ್ಷನ್ ಬಿ ಮರುಭೂಮಿ ಮಣ್ಣು, ಆಪ್ಷನ್ ಸಿ ಜಂಬಿಟ್ಟಿಗೆ ಮಣ್ಣು, ಲ್ಯಾಟ್ರೈಟ್ ಅಂತ ಕರೀತಾರೆ, ಆಪ್ಷನ್ ಡಿ ಮೆಕ್ಕಲು ಮಣ್ಣು. ರೆಗೂರ್ ಮಣ್ಣು ಅಂತ ಯಾವುದನ್ನ ಕರೀತಾರೆ? ಉತ್ತರ ಕಪ್ಪು ಮಣ್ಣು. ಆಪ್ಷನ್ ಎ ಕಪ್ಪು ಮಣ್ಣನ್ನ ರೆಗೂರ್ ಮಣ್ಣು ಅಂತ ಕರೀತಾರೆ. ಇಲ್ಲಿ ಚಿತ್ರ ಬಂದಿದೆ ನೋಡಿ, ಕಪ್ಪು ಮಣ್ಣಿನ ಚಿತ್ರ. ಸೊ ಈ ಒಂದು ಮಣ್ಣನ್ನ ನಾವು ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರಿತೀವಿ. ಯಾಕೆ ಅಂತಂದ್ರೆ ಹತ್ತಿ ಬೆಳೆಯಲು ಅತಿ ಸೂಕ್ತವಾದ ಮಣ್ಣು ಈ ಕಪ್ಪು ಮಣ್ಣು ಅಥವಾ ರೆಗೂರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು. ಸೊ ಇದನ್ನ ಕಪ್ಪು ಮಣ್ಣು ಅಂತ ಕರೀತಾರೆ, ಕಪ್ಪು ಹತ್ತಿ ಮಣ್ಣು ಅಂತಾನೂ ಕರೀತಾರೆ, ಅದೇ ರೀತಿ ರೆಗೂರ್ ಮಣ್ಣು ಅಂತ ಕೂಡ ಕರೀತಾರೆ, ಓಕೆನಾ? ಸೊ ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿರುವುದರಿಂದ ಇದು ಅತ್ಯಂತ ಫಲವತ್ತಾದ ಮಣ್ಣು, ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಆದ್ರಿಂದ ಇದು ಫಲವತ್ತಾದ ಮಣ್ಣು ಕೂಡ ಹೌದು. ಓಕೆ, ಸೊ ಈ ಮಣ್ಣಿನ ಪ್ರದೇಶವನ್ನ ಡೆಕ್ಕನ್ ಟ್ರ್ಯಾಪ್ ಅಂತ ಕೂಡ ಕರೀತಾರೆ ಮಕ್ಕಳು. ಈ ಒಂದು ಮಣ್ಣಿನ ಪ್ರದೇಶವನ್ನ ಡೆಕ್ಕನ್ ಟ್ರ್ಯಾಪ್, ಕಪ್ಪು ಮಣ್ಣಿನ ಪ್ರದೇಶವನ್ನ ಡೆಕ್ಕನ್ ಟ್ರ್ಯಾಪ್ ಅಂತ ಕೂಡ ಕರೀತಾರೆ. ಓಕೆ, ಓಕೆನಾ?
ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು ಅಂತ ಕೇಳಿದ್ದಾರೆ. ರಾಜಸ್ಥಾನದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಮಣ್ಣು ಯಾವುದು? ಉತ್ತರ ಎ ಮರುಭೂಮಿ ಮಣ್ಣು, ಬಿ ಕೆಂಪು ಮಣ್ಣು, ಸಿ ಕಪ್ಪು ಮಣ್ಣು ಮತ್ತು ಡಿ ಪರ್ವತ ಮಣ್ಣು. ಸೊ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕಪ್ಪು ಮರುಭೂಮಿ ಮಣ್ಣು. ರಾಜಸ್ಥಾನವು ಮರಳುಗಾಡು ಪ್ರದೇಶ ಅಲ್ವಾ. ರಾಜಸ್ಥಾನ ಅಂತ ನಿಮ್ಗೆ ರಾಜಸ್ಥಾನದ ಹೆಸರು ಕೇಳಿದರೆ ಏನ್ ನೆನ್ಪು ಬರುತ್ತೆ ಮಕ್ಳೇ? ಮರುಭೂಮಿ. ಸೊ ಆದ್ದರಿಂದ ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಮಣ್ಣು ಮರುಭೂಮಿ ಮಣ್ಣು ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಮರುಭೂಮಿ ಮಣ್ಣು ಸರಿಯಾದ ಉತ್ತರ, ಆಪ್ಷನ್ ಎ. ನಾಲ್ಕನೇ ಪ್ರಶ್ನೆ, ಕಪ್ಪು ಮಣ್ಣು ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಏಕೆ ಅಂತ ಕೇಳಿದ್ದಾರೆ. ಸೊ ಕಪ್ಪು ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಇರುತ್ತವೆ. ಸೊ ಈ ಜೇಡಿ ಮಣ್ಣು ಅಂತದ್ದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಓಕೆನಾ. ಸೊ ಆದ್ದರಿಂದ ಈ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡು ಬರುವುದರಿಂದ ಕಪ್ಪು ಮಣ್ಣು ಹೆಚ್ಚು ದಿನ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಮರುಭೂಮಿ ಮಣ್ಣಿನಲ್ಲಿ, ಐದನೇ ಪ್ರಶ್ನೆ, ಮರುಭೂಮಿ ಮಣ್ಣಿನಲ್ಲಿ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಮತ್ತು ಆರ್ದ್ರತೆ ಕಡಿಮೆಯಾಗುತ್ತದೆ ಏಕೆ? ಐದನೇ ಪ್ರಶ್ನೆ, ಮರುಭೂಮಿ ಮಣ್ಣಿನಲ್ಲಿ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಮತ್ತು ಆರ್ದ್ರತೆ ಕಡಿಮೆ ಆಗುತ್ತದೆ ಏಕೆ ಅಂತ ಕೇಳಿದ್ದಾರೆ. ಓಕೆ, ಸೊ ಮರುಭೂಮಿ ಮಣ್ಣು ಇಲ್ಲಿ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಅಲ್ವಾ. ಸೊ ಈ ಮರುಭೂಮಿ ಮಣ್ಣಿನ ಕಣಗಳ ನಡುವೆ ಅಧಿಕವಾಗಿ ರಂಧ್ರತೆ ಇರುತ್ತೆ. ನೀವು ಮಣ್ಣನ್ನ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಮರಳಾಗಿದೆ ಮಣ್ಣು. ಆ ಒಂದು ಅದರಲ್ಲಿ ನೀರು ಹಾಕಿದ್ರು ಕೂಡ ಆ ನೀರು ನಿಲ್ಲೋದಿಲ್ಲ, ಬಸಿದು ಹೋಗುತ್ತೆ ಅಲ್ವಾ. ಸೊ ನೀವು ಬೀಚಲ್ಲಿ ಅಥವಾ ಬೀಚ್ ಅಂದ್ರೆ ಸಮುದ್ರದ ತೀರಕ್ಕೆ ಹೋದಾಗ ಈ ಮರುಭೂಮಿ ಮಣ್ಣನ್ನ ನೋಡಿರ್ತೀರ ಅಲ್ವಾ ಮಕ್ಳೇ. ಸೊ ಇದರಲ್ಲಿ ಅತ್ಯಧಿಕ ಕಣಕಣವಾಗಿರುತ್ತೆ ಈ ಮಣ್ಣು, ಅಂಟಂಟಾಗಿರೋದಿಲ್ಲ, ಕಣಕಣವಾಗಿ ಇರುತ್ತೆ. ಸೊ ಈ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಮತ್ತು ಬಹುಬೇಗ ಆರ್ದ್ರತೆ ಕಡಿಮೆ ಆಗುತ್ತದೆ. ಆದ್ದರಿಂದಲೇ ಈ ಮರುಭೂಮಿ ಮಣ್ಣು ಕೃಷಿಗೆ ಸೂಕ್ತವಲ್ಲ, ಬೆಳೆಗಳನ್ನ ಬೆಳೆಯಲು ಸೂಕ್ತವಲ್ಲ. ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಈ ಒಂದು ಮರುಭೂಮಿ ಮಣ್ಣಿಗೆ ಇಲ್ಲದೆ ಇರುವುದರಿಂದ ಇದು ಕೃಷಿಗೆ ಸೂಕ್ತವಾದಂತಹ ಮಣ್ಣು ಅಲ್ಲ. ಓಕೆನಾ. ಹೀಗೂ ಕೇಳ್ಬೋದು, ಯಾಕೆ ಮರುಭೂಮಿ ಮಣ್ಣು ಕೃಷಿಗೆ ಸೂಕ್ತವಾಗಿಲ್ಲ ಅಂತಂದ್ರೆ ನೀವು ಇದನ್ನೇ ಬರಿಬೇಕಾಗುತ್ತೆ. ಓಕೆ, ಆರನೇ ಪ್ರಶ್ನೆ, ಮಣ್ಣಿನ ಸವೆತ ಅಥವಾ ಸವಕಳಿ ಅದಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಮಣ್ಣಿನ ಸವೆತ ಅಥವಾ ಮಣ್ಣಿನ ಸವಕಳಿಗೆ ಕಾರಣಗಳು ಏನು ಅಂತ ಕೇಳಿದ್ದಾರೆ. ಸೊ ಭೂಮಿಯ ಮೇಲ್ಮೈ ಮೇಲೆ ಮಣ್ಣು ಸಡಿಲವಾದ ಪದರವು ಭೂಮಿಯ ಮೇಲ್ಮೈ ಮೇಲೆ ನೀವು ಮಣ್ಣು ಸಡಿಲಾಗಿರುತ್ತೆ ಅಲ್ವಾ. ಒಳಗಡೆ ನೀವು ಅಗಿತಾ ಹೋದಾಗೆ ಗಟ್ಟಿ ಇರುತ್ತೆ ಮಣ್ಣು. ಸೊ ಸಡಿಲವಾದ ಈ ಮೇಲ್ಮೈ ಮೇಲೆ ಇರುವಂತಹ ಸಡಿಲವಾದ ಪದರವು ವಿವಿಧವಾದ ಪ್ರಾಕೃತಿಕ ಕಾರಣಗಳಿಂದ, ಅಂದ್ರೆ ಮಳೆ ಇರ್ಬೋದು, ಬಿರುಗಾಳಿ ಇರ್ಬೋದು, ಓಕೆನಾ. ಸೊ ಬೇರೆ ಬೇರೆ ಕಾರಣಗಳಿಂದ, ರಭಸವಾಗಿ ಹರಿಯುವ ನೀರು, ಎಲ್ಲ ಕಾರಣಗಳಿಂದ ಕೊಚ್ಚಿಕೊಂಡು ಹೋಗುತ್ತೆ. ಓಕೆ, ಸ್ಥಳಾಂತರ ಹೊಂದತ್ತೆ, ಮಣ್ಣು ಸ್ಥಳಾಂತರ ಹೊಂದತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ. ಸೊ ಇದನ್ನೇ ನಾವು ಮಣ್ಣಿನ ಸವೆತ ಅಥವಾ ಭೂ ಸವೆತ ಅಂತ ಕರಿತೀವಿ ಮಕ್ಕಳು. ಓಕೆ, ಸೊ ಈ ಸವೆತಕ್ಕೆ ಕಾರಣಗಳೇನು? ಕಾರಣಗಳು ಮೊದಲನೇದಾಗಿ ಅರಣ್ಯ ನಾಶ. ಸೊ ನಾವೀಗ ಅರಣ್ಯನ ನಾಶ ಮಾಡ್ತಾ ಇದೀವಿ, ಅರಣ್ಯ ಪ್ರದೇಶ ತುಂಬಾ ಕಡಿಮೆ ಆಗಿದೆ. 33% ಅರಣ್ಯ ಇರಬೇಕು ಅಂತ ಟಾರ್ಗೆಟ್ ಮಾಡಿದೀವಿ, ಬಟ್ ಅಷ್ಟು ಇಲ್ಲ. ಓಕೆ, ಸೊ ಅರಣ್ಯ ನಾಶವಾಗುವುದರಿಂದ ಅರಣ್ಯದಲ್ಲಿರುವಂತಹ ಮರಗಳು ಮಣ್ಣನ್ನ ಹಿಡಿದಿಟ್ಟುಕೊಳ್ತವೆ. ಆದ್ರೆ ಮರಗಳು ಇಲ್ಲದೆ ಇರೋದ್ರಿಂದ ಮಣ್ಣಿನ ಮೇಲ್ಪದರವು ಸುಲಭವಾಗಿ ಸ್ಥಳಾಂತರ ಹೊಂದೋದಕ್ಕೆ ಕಾರಣ ಆಗುತ್ತೆ.
ಅತಿಯಾಗಿ ಜಾನುವಾರುಗಳನ್ನ ಮೇಯಿಸುವುದು. ಸೊ ಕುರುಚಲು ಗಿಡಗಳು ಅಲ್ಲಲ್ಲಿ ಬೆಳೆದಿರ್ತವೆ, ಹುಲ್ಲುಗಳು ಬೆಳೆದಿರ್ತವೆ, ಹುಲ್ಲುಗಾವಲು ಇರುತ್ತೆ ಅಲ್ವಾ. ಸೊ ಈ ಎಲ್ಲ ಪ್ರದೇಶಗಳಲ್ಲಿ ಜಾನುವಾರುಗಳನ್ನ ಅತಿಯಾಗಿ ಮೇಯಿಸುವುದರಿಂದ ಹುಲ್ಲುಗಾವಲು ಅಥವಾ ಕುರುಚಲು ಗಿಡಗಳು ನಾಶವಾಗ್ತವೆ. ಸೊ ಈ ಗಿಡಗಳು ಕೂಡ ಮಣ್ಣನ್ನ ಹಿಡಿದಿಟ್ಟುಕೊಳ್ಳುತ್ತವೆ. ಆದ್ರೆ ಗಿಡಗಳು ನಾಶವಾಗುವುದರಿಂದ, ಅತಿಯಾಗಿ ಮೇಯಿಸುವುದರಿಂದಾಗಿ ಮಣ್ಣಿನ ಸವಕಳಿ ಉಂಟಾಗತ್ತೆ. ಮೂರನೆಯದಾಗಿ ವರ್ಗಾವಣೆ ಬೇಸಾಯ ಪದ್ಧತಿ. ಈ ವರ್ಗಾವಣೆ ಬೇಸಾಯ ಅನ್ನೋದು ಅತಿ ಹೆಚ್ಚು ಅವೈಜ್ಞಾನಿಕವಾದ ಒಂದು ಬೇಸಾಯ ಪದ್ಧತಿ. ಓಕೆನಾ. ಸೊ ಇದನ್ನ ಇವಾಗ ನಿಷೇಧ ಮಾಡಿದ್ದಾರೆ. ಅಂತಂದ್ರೆ ಯಾವುದೇ ಒಂದು ಸ್ಥಿರವಾದ ಭೂಮಿಯನ್ನ ಹೊಂದದೆ ಅರಣ್ಯಗಳನ್ನ ನಾಶ ಮಾಡಿ ಅಲ್ಲಿ ಬೇಸಾಯವನ್ನ ನಡೆಸುವುದು. ಸೊ ಈ ಪದ್ಧತಿಯಿಂದಲೂ ಕೂಡ ಒಂದು ಆ ಮಣ್ಣಿನ ಸವೆತ ಉಂಟಾಗುತ್ತೆ. ಅವೈಜ್ಞಾನಿಕವಾದ ಬೇಸಾಯ ಪದ್ಧತಿ, ವೈಜ್ಞಾನಿಕ ವಿಧಾನಗಳಿಲ್ಲದೆ ಸೂಕ್ತವಾದ ಮಣ್ಣಿನಲ್ಲಿ ಸೂಕ್ತವಾದ ಬೆಳೆಗಳನ್ನ ಬೆಳಿಬೇಕು ಅಲ್ವಾ. ಸೊ ಆ ತರ ಇಲ್ಲದೇನೆ ವೈಜ್ಞಾನಿಕವಾಗಿ ಬೇಸಾಯ ಮಾಡುವುದರಿಂದಲೂ ಕೂಡ ಮಣ್ಣಿನ ಸವಕಳಿ ಅಥವಾ ಸವೆತ ಉಂಟಾಗ್ತಾ ಇದೆ. ನೆಕ್ಸ್ಟ್ ಮೇಲ್ಪದರದ ಮಣ್ಣನ್ನ, ಮೇಲೆ ಸಿಗುವಂತಹ ಮಣ್ಣನ್ನ ಬಗೆದು ಅದನ್ನ ಇಟ್ಟಿಗೆ, ಹೆಂಚು ಇತ್ಯಾದಿ ಉದ್ದೇಶಗಳಿಗೆ ಬಳಕೆ ಮಾಡುವುದು. ಅತಿ ಹೆಚ್ಚು ಈ ತರ ಬಳಕೆ ಮಾಡೋದ್ರಿಂದ ಮೇಲ್ಪದರದ ಸವೆತ ಉಂಟಾಗ್ತಾ ಇದೆ. ಓಕೆನಾ. ಸೊ ಇವೆಲ್ಲವೂ ಏನು, ಮಣ್ಣಿನ ಸವೆತಕ್ಕೆ ಪ್ರಮುಖವಾದ ಕಾರಣಗಳು ಮಕ್ಕಳೇ. ಓಕೆ. ಸೊ ಎಲ್ಲದಕ್ಕೂ ಪ್ರಮುಖ ಕಾರಣ ಬರುವಂಥದ್ದು ಅರಣ್ಯ ನಾಶ. ಅರಣ್ಯ ನಾಶದಿಂದಾಗಿಯೇ ಅನೇಕ ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತವೆ. ಹಾಗಾದ್ರೆ ಈ ಮಣ್ಣಿನ ಸವೆತ ಅಂತಂದ್ರೆ ಏನು ಅಂತ ನೋಡಿದ್ರಿ. ಇವಾಗ ಮಣ್ಣಿನ ಮೇಲ್ಪದರವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕೊಚ್ಚಿಕೊಂಡು ಅಥವಾ ಸಂಚಯಿಸಿಕೊಂಡು ಅಥವಾ ಸ್ಥಳಾಂತರ ಹೊಂದುವುದು. ಸೊ ಇದರಿಂದ ಏನೇನು ಪರಿಣಾಮಗಳು ಉಂಟಾಗುತ್ತವೆ ಅಥವಾ ದುಷ್ಪರಿಣಾಮ ಏನು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಈ ಮಣ್ಣಿನ ಸವೆತದಿಂದಾಗಿ ಮಣ್ಣಿನ ಮೇಲ್ಪದರ ಕೊಚ್ಚಿಕೊಂಡು ಹೋಗೋದ್ರಿಂದ ಬರೀ ಕೆಳಗಡೆ ಇರುವಂತಹ ಪದರ ಮಾತ್ರ ಉಳ್ಕೊಳ್ಳುತ್ತೆ. ಇದರಿಂದಾಗಿ ಮಣ್ಣಿನ ಸಾರವು ಮಣ್ಣಿನ ಜೊತೆಗೆ ಸ್ಥಳಾಂತರ ಹೊಂದುವುದರಿಂದ ಮಣ್ಣಿನ ಸಾರವು ಕಡಿಮೆ ಆಗುತ್ತೆ. ಸಾರ ಅಂತಂದ್ರೆ ಏನು ಮಕ್ಕಳೇ, ಫಲವತ್ತತೆ. ಮಣ್ಣಿನಲ್ಲಿರುವಂತಹ ನೈಸರ್ಗಿಕ ಅಥವಾ ರಾಸಾಯನಿಕ ಅಂಶಗಳು ಕಡಿಮೆಯಾಗಿ ಕೃಷಿಯ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಸೊ ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳುತ್ತೆ. ಓಕೆನಾ. ಸೊ ಮಣ್ಣು ಒಂದು ಕಡೆಯಿಂದ ಇನ್ನೊಂದು ಕಡೆ ಕೊಚ್ಚಿಕೊಂಡು ಹೋಗಿ ಎಲ್ಲಿ ಹೋಗುತ್ತೆ, ಒಂದು ಕಡೆ ಶೇಖರ ಆಗತ್ತೆ. ಎಲ್ಲಿ ಶೇಖರ ಆಗತ್ತೆ, ನದಿಗಳಲ್ಲಿ ಶೇಖರ ಆಗತ್ತೆ. ಸೊ ಇದರಿಂದ ಹೂಳು ತುಂಬಿಕೊಳ್ಳೋದು ಅಂತ ಹೇಳ್ತಾರೆ. ಪದೇ ಪದೇ ನದಿಯನ್ನ ಕ್ಲೀನ್ ಮಾಡ್ತಾರೆ, ಹೂಳು ತೆಗೆಯುವುದು ನೀವು ನೋಡಿರ್ತೀರ ಅಲ್ವಾ. ಸೊ ಈ ಮಣ್ಣಿನ ಸವಕಳಿಯೇ ಹೂಳು ತುಂಬಿಕೊಳ್ಳುವುದಕ್ಕೆ ಕಾರಣ. ಅದರಿಂದಾಗಿ ನದಿಗಳು ಉಕ್ಕಿ ಹರಿಯುತ್ತವೆ. ಮಳೆಗಾಲದಲ್ಲಿ ಪ್ರವಾಹ ಉಂಟಾಗುವುದು ಮತ್ತು ನದಿ ಪಾತ್ರಗಳ ಬದಲಾವಣೆ, ನದಿಯ ದಿಕ್ಕು, ಹರಿವಿನ ದಿಕ್ಕಿನ ಬದಲಾವಣೆ ಹಾಗೂ ಜಲಾಶಯಗಳಲ್ಲಿ ನೋಡಿ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗುವುದು. ನೋಡಿ ಇಲ್ಲಿ ಜಲಾಶಯಗಳಲ್ಲಿ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗುವುದು, ಇದು ಕೂಡ ಮಣ್ಣಿನ ಸವೆತದ ಒಂದು ಪರಿಣಾಮ. ಇಲ್ಲಿ ಕ್ವಶನ್ ನಿಮ್ಗೆ ಹೇಗಾದ್ರೂ ಕೇಳ್ಬೋದು ಮಕ್ಕಳೇ, 1 ಮಾರ್ಕ್ಸ್ ಕ್ವಶನ್ ಅಂತಂದಾಗ ಜಲಾಶಯಗಳಲ್ಲಿ ನೀರು ಸಂಗ್ರಹಣಾ ಸಾಮರ್ಥ್ಯ ಏಕೆ ಕಡಿಮೆ ಆಗ್ತಾ ಇದೆ ಅಂತ ಕೇಳಿದ್ರೆ, ನೀವು ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳುವುದರಿಂದ, ಪಾತ್ರದ ಬದಲಾವಣೆಯಿಂದ ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗತ್ತೆ. ಅಂತರ್ಜಲ ಮಟ್ಟದಲ್ಲಿ ಕುಸಿತ ಉಂಟಾಗ್ತಾ ಇದೆ. ಮಣ್ಣಿನ ಸವೆತದಿಂದಾಗಿ ಮೇಲ್ಪದರ ಕೊಚ್ಚಿಕೊಂಡು ಹೋಗುವುದರಿಂದ ನೀರು ಸುಲಭವಾಗಿ ಇಂಗದೆ ಅಂತರ್ಜಲ ಮಟ್ಟ ಕುಸಿತ ಆಗತ್ತೆ. ಮಣ್ಣಿನ ತೇವಾಂಶ ಕೂಡ ಕಡಿಮೆ ಆಗತ್ತೆ. ಓಕೆನಾ. ಸೊ ತೇವಾಂಶ ಕಡಿಮೆ ಆಯ್ತು ಅಂತಂದ್ರೆ ಅಲ್ಲಿ ಬೆಳೆ ಬೆಳೆಯುವುದಕ್ಕೆ ಸೂಕ್ತವಾಗಿರೋದಿಲ್ಲ ಮಕ್ಕಳೇ. ಅಲ್ಲಿರುವಂತಹ ಸಸ್ಯವರ್ಗಗಳು ಒಣಗುತ್ತವೆ ಮತ್ತು ಬರ ಪರಿಸ್ಥಿತಿ ಉಂಟಾಗತ್ತೆ. ಸೊ ಇವು ಮಣ್ಣಿನ ಸವೆತದಿಂದ ಆಗುವಂತಹ ಹಲವಾರು ದುಷ್ಪರಿಣಾಮಗಳು. ಮತ್ತು ಇದು ಈ ಒಂದು ಭಾರತ ಕೃಷಿಯನ್ನೇ ಅವಲಂಬಿಸಿರುವ ದೇಶ ಅಲ್ವಾ. ಕೃಷಿಯ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆದಾಗೆ ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆ ಉಂಟಾಗತ್ತೆ. ನೋಡಿ ಈ ಒಂದು ಈ ಭೂ ಸವೆತದಿಂದ ಅಥವಾ ಮಣ್ಣಿನ ಸವೆತದಿಂದ ಯಾವ ರೀತಿ ಆರ್ಥಿಕ ಒಂದು ವ್ಯವಸ್ಥೆಯ ಮೇಲೂ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನೋಡಿದ್ವಿ ಅಲ್ವಾ ಮಕ್ಕಳೇ. ಸೊ ಹೇಗೆ ಇದೆ ಒಂದಕ್ಕೊಂದು ಸಂಬಂಧ ಅನ್ನೋದನ್ನ ನೀವು ನೋಡ್ಕೊಂಡಿದ್ದೀರಾ. ಈಗ 8ನೇ ಪ್ರಶ್ನೆ, ಪರ್ವತ ಮಣ್ಣಿನ ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಪರ್ವತ ಮಣ್ಣಿನ ಲಕ್ಷಣಗಳು ಯಾವುವು?
ಪರ್ವತ ಮಣ್ಣು ಕೊಳೆತ ಜೈವಿಕ ಅಂಶಗಳನ್ನ ಅಂದ್ರೆ ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಅಂಶಗಳನ್ನ ಅಧಿಕ ಪ್ರಮಾಣದಲ್ಲಿ ಹೊಂದಿದೆ. ಸೊ ಇದು ಪರ್ವತಗಳ ಇಳಿಜಾರು ಪ್ರದೇಶಗಳಲ್ಲಿ ಈ ಮಣ್ಣು ಕಂಡು ಬರುತ್ತದೆ. ಓಕೆನಾ. ಇದು ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಕೂಡ ಹೆಚ್ಚಾಗಿ ಹೊಂದಿದೆ. ಸೊ ಲಕ್ಷಣಗಳು ಏನು ಅಂತಂದ್ರೆ ಆ ಮಣ್ಣಿನಲ್ಲಿ ಏನೇನಿರತ್ತೆ ಅನ್ನೋದನ್ನ ಬರಿಬೇಕಾಗತ್ತೆ. ಓಕೆ. ಸೊ ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನ, ಸಾವಯವ ಅಂತಂದ್ರೆ ಅದೇ ಸಸ್ಯಗಳು ಮತ್ತು ಪ್ರಾಣಿಗಳ ಕೊಳೆತ ಅಂಶಗಳನ್ನ ಹೆಚ್ಚಾಗಿ ಹೊಂದಿದೆ. ಈ ಮಣ್ಣು ಎಲ್ಲಿ ಕಂಡು ಬರುತ್ತೆ? ಹಿಮಾಲಯದ ಪಾದ ಬೆಟ್ಟಗಳು ಮತ್ತು ಜಮ್ಮು ಕಾಶ್ಮೀರ, ಉತ್ತರಾಖಂಡ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು. ಈ ಮಣ್ಣು, ಪರ್ವತ ಮಣ್ಣು ಪರ್ವತಗಳ ಇಳಿಜಾರಿನಲ್ಲಿ ಯಾವ್ಯಾವ ಬೆಳೆನ ಬೆಳೀತಾರೆ ಮಕ್ಕಳೇ? ಇಳಿಜಾರಿನಲ್ಲಿ ನೀವು ನೋಡಿರ್ತೀರ ಕಾಫಿ, ಟೀ ಅಲ್ವಾ? ಸೊ ನೀವು ಚಿಕ್ಕಮಂಗ್ಳೂರು, ಕೊಡಗು ಈ ಕಡೆ ಹೋದ್ರೆ ಇಳಿಜಾರು ಪ್ರದೇಶದಲ್ಲಿ ಕಾಫಿ, ಟೀ ಬೆಳೆಗಳನ್ನ ನೋಡ್ಬೋದು. ಸೊ ಈ ಪರ್ವತ ಮಣ್ಣು ಕಾಫಿ, ಚಹಾ, ಸಾಂಬಾರ್ ಪದಾರ್ಥಗಳು ಮತ್ತು ಹಣ್ಣುಗಳ ಬೆಳೆಗಳಿಗೆ ಅತ್ಯಂತ ಸೂಕ್ತವಾಗಿದೆ. 9ನೇ ಪ್ರಶ್ನೆ, ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಈ ನಡುವಿನ ವ್ಯತ್ಯಾಸ. ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ ಮಕ್ಕಳಿಗೆ. ಕಪ್ಪು ಮಣ್ಣು ಅಂತಂದ್ರೆ ಕಪ್ಪು ಹತ್ತಿ ಮಣ್ಣು, ಜಂಬಿಟ್ಟಿಗೆ ಅಂತಂದ್ರೆ ಲ್ಯಾಟ್ರೈಟ್ ಸಾಯಿಲ್. ಓಕೆ. ಸೊ ಕಪ್ಪು ಮಣ್ಣು ಹೇಗೆ ಉಂಟಾಗತ್ತೆ? ಅಗ್ನಿಶಿಲೆಗಳ, ಕಪ್ಪಾಗಿದೆ ಅಲ್ವಾ? ಸೊ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗುವುದು ಕಪ್ಪು ಮಣ್ಣು ಮಕ್ಕಳೇ. ಓಕೆ. ಸೊ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಆಗಿರುತ್ತೆ ಮೊದಲನೇದಾಗಿ. ಅದೇ ಜಂಬಿಟ್ಟಿಗೆ ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಇದು ಸಾಮಾನ್ಯವಾಗಿ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಓಕೆ. ಕಪ್ಪು ಮಣ್ಣು ಕಬ್ಬಿಣ, ಸುಣ್ಣ ಮತ್ತು ಮ್ಯಾಗ್ನೀಷಿಯಂ ಕಾರ್ಬೊನೇಟ್ಗಳನ್ನ ಅತ್ಯಧಿಕವಾಗಿ ಹೊಂದಿರುತ್ತೆ. ಆದರೆ ಜಂಬೆಟ್ಟಿಗೆ ಮಣ್ಣು, ಸೊ 200 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ಇರುವ ಪ್ರದೇಶಗಳಲ್ಲಿ ಕಂಡು ಬರುವುದರಿಂದಾಗಿಯೇ ಇದರಲ್ಲಿ ಸಾರಜನಕ ಮತ್ತು ಲವಣಗಳ ಕೊರತೆ ಉಂಟಾಗತ್ತೆ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಈ ಮೇಲ್ಪದರಗಳು ಕೊಚ್ಚಿಕೊಂಡು ಹೋಗುವುದರಿಂದ, ಈ ಒಂದು ಶಿಥಿಲೀಕರಣ ಉಂಟಾಗುವುದರಿಂದ ಸಾರಜನಕ ಮತ್ತು ಲವಣಗಳ ಕೊರತೆ ಈ ಒಂದು ಜಂಬೆಟ್ಟಿಗೆ ಮಣ್ಣಿನಲ್ಲಿ ಕಂಡು ಬರುತ್ತೆ ಮಕ್ಕಳೇ. ಓಕೆನಾ. ಕೊಚ್ಚಿಕೊಂಡು ಹೋಗಿ ಮೇಲ್ಪದರದಲ್ಲಿ ಕರಗದೇ ಇರುವಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಅಂಶಗಳು ಮಾತ್ರ ಉಳ್ಕೊಳ್ತವೆ. ಆದ್ದರಿಂದ ಈ ಒಂದು ಮಣ್ಣಿನಲ್ಲಿ ಸಾರಜನಕ ಲವಣಗಳ ಕೊರತೆ ಇದೆ. ಸೊ ನಿಮ್ಗೆ ಒಂದು ಮಾರ್ಕಿಗೆ ಕೇಳುವಾಗ ಸಾರಜನಕ ಲವಣಗಳ ಕೊರತೆ ಕಂಡು ಬರುವಂತಹ ಮಣ್ಣು ಯಾವುದು ಅಂತ ಕೇಳ್ಬೋದು. ಅವಾಗ ಏನಂತ ಬರಿತೀರಾ? ನೆನ್ಪಿಟ್ಕೋಬೇಕು. ಕೊರತೆ ಯಾಕೆ ಕಂಡು ಬರುತ್ತೆ? ಹೆಚ್ಚು ಮಳೆ ಆಗುವುದರಿಂದ ಕೊಚ್ಚಿಕೊಂಡು ಹೋಗುವುದು. ಮಳೆಯಲ್ಲಿ ಕರಗದೆ ಇರುವಂತಹ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳು ಮಾತ್ರ ಅಲ್ಲಿ ಉಳ್ಕೊಳ್ತಾ ಇವೆ. ಓಕೆ. ಸೊ ಜಂಬಿಟ್ಟಿಗೆ ಮಣ್ಣು, ಈ ಮಣ್ಣಿನಲ್ಲಿ ಸಾರಜನಕ ಮತ್ತು ಲವಣಗಳ ಕೊರತೆ ಕಂಡು ಬರುತ್ತೆ. ಸೊ ಈ ಮಣ್ಣು, ಕಪ್ಪು ಮಣ್ಣು ಅತ್ಯಂತ ಫಲವತ್ತಾಗಿದೆ. ಯಾಕೆ ಅಂತಂದ್ರೆ ಇದರಲ್ಲಿ ಕಬ್ಬಿಣ, ಸುಣ್ಣ, ಕಾರ್ಬೊನೇಟ್ ಅಂಶಗಳು ಹೆಚ್ಚಾಗಿ ಕಂಡು ಬರ್ತವೆ. ಸೊ ಇದು ಜೇಡಿ ಮಣ್ಣಿನ ಕಣಗಳನ್ನ ಹೊಂದಿದೆ ಅನ್ನೋದನ್ನ ಓದಿದ್ದೀರಾ. ಆದ್ದರಿಂದಾಗಿ ಇದು ನೀರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತೆ. ಅತ್ಯಂತ ಫಲವತ್ತಾದ ಮಣ್ಣು ಯಾವುದು ಮಕ್ಕಳೇ? ಕಪ್ಪು ಮಣ್ಣು. ಓಕೆನಾ. ಸೊ ಆದರೆ ಈ ಒಂದು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ. ಯಾಕೆ ಅಂದ್ರೆ ಇಲ್ಲಿ ಸಾರಜನಕ ಲವಣಗಳ ಕೊರತೆ ಇದೆ. ನೆಕ್ಸ್ಟ್, ಕಪ್ಪು ಮಣ್ಣು ಎಲ್ಲೆಲ್ಲಿ ಕಂಡು ಬರ್ತಾ ಇದೆ? ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಕಂಡು ಬರ್ತಾ ಇದೆ. ಜಂಬಿಟ್ಟಿಗೆ ಮಣ್ಣು ಪಶ್ಚಿಮ ಘಟ್ಟಗಳು, ವಿಂಧ್ಯ, ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಪಶ್ಚಿಮ ಘಟ್ಟಗಳು, ವಿಂಧ್ಯ, ಸಾತ್ಪುರ, ಪೂರ್ವಾಚಲಗಳ ಮುಂತಾದ ಪ್ರದೇಶಗಳಲ್ಲಿ ಕಂಡು ಬರುವಂತಹದ್ದು ಜಂಬಿಟ್ಟಿಗೆ ಮಣ್ಣು. ಈ ರೀತಿ ನಿಮ್ಗೆ ಎಷ್ಟು ವ್ಯತ್ಯಾಸ ಕೇಳಿದಾರೋ ಅದನ್ನ ಪಾಯಿಂಟ್ ವೈಸ್ ಮಾಡಿ, ಲಕ್ಷಣಗಳನ್ನೇ ಬರೆಯೋದು ಪಾಯಿಂಟ್ ವೈಸ್ ಮಾಡಿ ಬರಿಬೇಕು ಮಕ್ಕಳೇ. ಓಕೆನಾ. ಸೊ ಇಲ್ಲಿ ಬೆಳೆಯುವ ಬೆಳೆ ಯಾವುದು, ಇಲ್ಲಿ ಬೆಳೆಯುವ ಬೆಳೆ ಯಾವುದು? ಕಪ್ಪು ಮಣ್ಣಿ ಇನ್ನೊಂದು ಕೂಡ ನೀವು ಸೇರಿಸಬಹುದು ಇದಕ್ಕೆ. ಕಪ್ಪು ಮಣ್ಣಿನಲ್ಲಿ ಹತ್ತಿ, ಜೋಳ, ಗೋಧಿ ಈ ತರ ಬೆಳೆಗಳನ್ನ ಬೆಳಿಬಹುದು. ಹತ್ತಿ, ಜೋಳ, ಗೋಧಿ ನಾನು ಇಲ್ಲೇ ಬರೆದು ಬಿಡ್ತೀನಿ. ಫಲವತ್ತಾದ ಮಣ್ಣು ಅಂತ ಇರೋ ಕಡೆ ಹತ್ತಿ, ಜೋಳ, ಗೋಧಿ ಬೆಳೆಗೆ ಸೂಕ್ತವಾಗಿದೆ. ಅದೇ ರೀತಿ ಈ ಒಂದು ಜಂಬಿಟ್ಟಿಗೆ ಮಣ್ಣು ಯಾವ ಬೆಳೆಗೆ? ಕಾಫಿ, ಟೀ, ಸಾರಿ,
ಓಕೆನಾ. ಎಸ್, ಕಾಫಿ, ಟೀ ಮತ್ತು ಮುಂತಾದ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿರುವಂಥದ್ದು ಜಂಬಿಟ್ಟಿಗೆ ಮಣ್ಣು. ಓಕೆ, ಕಾಫಿ, ಟೀ ಮುಂತಾದ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿರುವಂಥದ್ದು ಜಂಬಿಟ್ಟಿಗೆ ಮಣ್ಣು. ಇದನ್ನು ಕೂಡ ನೀವು ಸೇರಿಸ್ಕೋಬಹುದು. ಈ ರೀತಿಯಾಗಿ ವ್ಯತ್ಯಾಸ ಮಾಡೋದನ್ನ ಕಲಿಬೇಕು. ಓಕೆ. ನೆಕ್ಸ್ಟ್ 10ನೇ ಪ್ರಶ್ನೆ. ಇದೊಂದು ಪ್ರಶ್ನೆನ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ, ಆಲ್ರೆಡಿ ನಾನು ಹೇಳಿದ್ದೀನಿ, ಬಟ್ ಸ್ಟಿಲ್ ಕೇಳಿರೋದ್ರಿಂದ, ಇತ್ತೀಚೆಗೆ ನಮ್ಮ ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಹೂಳಿನ ಸಂಗ್ರಹಣೆಯಿಂದಾಗಿ. ಮಣ್ಣಿನ ಸವಕಳಿ ಉಂಟಾಗಿರೋದ್ರಿಂದ ಹೂಳಿನ ಸಂಗ್ರಹಣೆ ಆಗತ್ತೆ. ಓಕೆನಾ. ಮಣ್ಣಿನ ಸವಕಳಿಯಿಂದನೇ ಹೂಳುಗಳ ಸಂಗ್ರಹಣೆ ಆಗುವಂಥದ್ದು. ಓಕೆನಾ. ಸೊ ಮಣ್ಣಿನ ಸವೆತದಿಂದ ಹೂಳು ಸಂಗ್ರಹಣೆ ಆಗುವುದರಿಂದ ಜಲಾಶಯಗಳ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಇದರ ಜೊತೆಗೆ ಮಣ್ಣಿನ ಸಂರಕ್ಷಣೆಯನ್ನ ಹೇಗೆ ಮಾಡುವುದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನ ಮಾಡುವುದು, ಅರಣ್ಯ ನಾಶವನ್ನ ತಪ್ಪಿಸುವುದು, ಹೆಚ್ಚು ಅರಣ್ಯಗಳನ್ನ ಬೆಳೆಸುವುದು, ನೀರಿನ ಯೋಜಿತ ಬಳಕೆ ಮತ್ತು ಚೆಕ್ ಡ್ಯಾಂಗಳ ನಿರ್ಮಾಣ ಇತ್ಯಾದಿಯಿಂದಾಗಿ ಮಣ್ಣಿನ ಸವೆತವನ್ನ ತಪ್ಪಿಸಬಹುದು ಮಕ್ಕಳು. ಓಕೆನಾ. ಸೊ ಭಾರತದಲ್ಲಿ ಕಂಡುಬರೋ ಕೊನೆಯದಾಗಿ ಮಣ್ಣಿನ ವಿಧಗಳು ಯಾವ್ಯಾವ್ದು, ಯಾವ್ಯಾವ ಮಣ್ಣನ್ನ ನಾವು ಈಗ ಓದಿದೀವಿ. ಭಾರತದಲ್ಲಿ ಕಂಡುಬರುವ ಮಣ್ಣಿನ ವಿಧಗಳು. ಇಲ್ಲಿ ಒಂದು ಮಿಸ್. ಮಣ್ಣಿನ ವಿಧಗಳು: ಮೊದಲನೇದಾಗಿ ಮೆಕ್ಕಲು ಮಣ್ಣು, ಎರಡನೇದಾಗಿ ಕಪ್ಪು ಮಣ್ಣು, ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು ಅಥವಾ ಇದನ್ನ ಜಂಬಿಟ್ಟಿಗೆ ಮಣ್ಣು ಅಂತ ಕೂಡ ಕರೀತಾರೆ. ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಪರ್ವತ ಮಣ್ಣು. ಇಷ್ಟು ಮಣ್ಣಿನ ವಿಧಗಳು ಭಾರತದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಓಕೆ. ಮಣ್ಣಿನ ವಿಧಗಳು ಇವಿಷ್ಟು ಭಾರತದ ಮಣ್ಣುಗಳು ಎನ್ನುವಂತಹ ಚಾಪ್ಟರ್ ಇಂದ ಬಂದಿರುವಂತಹ ಪ್ರಶ್ನೋತ್ತರಗಳು, ಪ್ರಮುಖವಾದ ಪ್ರಶ್ನೋತ್ತರಗಳು ಮಕ್ಕಳೇ. ಓಕೆನಾ. ಇವಾಗ ನೆಕ್ಸ್ಟ್ ಚಾಪ್ಟರ್ ಭಾರತದ ಅರಣ್ಯ ಸಂಪತ್ತು. 13ನೇ ಚಾಪ್ಟರ್ ಭಾರತದ ಅರಣ್ಯ ಸಂಪತ್ತು ಅನ್ನುವಂತ ಚಾಪ್ಟರ್ ಇಂದ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡೋಣ. ಓಕೆನಾ. ಇದರಲ್ಲಿ ಕಲಿಕಾಂಶಗಳು ಏನೇನ್ ಕಲ್ತಿದ್ದೀರಾ? ಭಾರತದ ಅರಣ್ಯ ಸಂಪತ್ತು, ಅರಣ್ಯಗಳೆಲ್ಲ ವಿಧಗಳು, ಯಾವ ಯಾವ ರೀತಿಯ ಅರಣ್ಯಗಳಿದಾವೆ ಭಾರತದಲ್ಲಿ ಅನ್ನೋದನ್ನ ನೀವು ಕಲ್ತಿದ್ದೀರಾ ಅಲ್ವಾ. ಸೊ ಅದೇ ರೀತಿ ಭಾರತದಲ್ಲಿ ಅರಣ್ಯಗಳು ಯಾವ ರೀತಿ ಹಂಚಿಕೆಯಾಗಿವೆ, ಅರಣ್ಯಗಳ ವಿಧಗಳು, ಅದರ ಜೊತೆಗೆ ಅವು ಹಂಚಿಕೆ ಆಗಿರುವಂತಹ ರೀತಿ. ಮೂರನೇದಾಗಿ ವಿವಿಧ ಅರಣ್ಯಗಳ ನಡುವಿನ ವ್ಯತ್ಯಾಸಗಳನ್ನ ತಿಳಿಯುವುದು. ನಾಲ್ಕನೇದಾಗಿ ಅರಣ್ಯಗಳಿಂದ ಏನೇನು ಪ್ರಯೋಜನ ಇದೆ ಅನ್ನೋದನ್ನ ತಿಳಿಯುವಂಥದ್ದು. ಓಕೆನಾ. ನೆಕ್ಸ್ಟ್ ಭಾರತದ ವನ್ಯಜೀವಿ ಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳು ಹಾಗೂ ಜೀವಗೋಳ ಮೀಸಲು ಪ್ರದೇಶಗಳ ಬಗ್ಗೆ ತಿಳಿಯುವಂಥದ್ದು. ಸೊ ಇದನ್ನೆಲ್ಲ ನೀವು ಆಲ್ರೆಡಿ ಕಲ್ತಿದ್ದೀರಾ ಮಕ್ಕಳು. ಈ ಒಂದು ಪಾಠದಿಂದ ಅಂಕಗಳ ಹಂಚಿಕೆ ಹೇಗಿರುತ್ತೆ? 3 ಅಂಕದ ಒಂದು ಪ್ರಶ್ನೆನ ಕೇಳ್ತಾರೆ. ಒಟ್ಟು ಒಂದು ಪ್ರಶ್ನೆ, ಅದರ ಜೊತೆಗೆ 3 ಅಂಕಗಳು ಈ ಪಾಠದಿಂದ ಮೀಸಲಾಗಿರುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಇವಾಗ ಮೊದಲನೇ ಪ್ರಶ್ನೆ, ಸುಂದರ್ಬನ್ ಅರಣ್ಯಗಳು ಎಲ್ಲಿ ಕಂಡು ಬರುತ್ತವೆ? ಅರಣ್ಯವನ್ನ ಎಲ್ಲಿ ಕಾಣಬಹುದು ಅಥವಾ ಅರಣ್ಯಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ನರ್ಮದಾ ಮುಖಜ ಭೂಮಿ, ಆಪ್ಷನ್ ಬಿ ಗಂಗಾ ನದಿ ಮುಖಜ ಭೂಮಿ, ಆಪ್ಷನ್ ಸಿ ಸಿಂಧು ನದಿ ಮುಖಜ ಭೂಮಿ ಮತ್ತು ಆಪ್ಷನ್ ಡಿ ಗೋದಾವರಿ ನದಿ ಮುಖಜ ಭೂಮಿ.
ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಗಂಗಾ ನದಿಯ ಮುಖಜ ಭೂಮಿ. ಈ ಒಂದು ಪ್ರದೇಶದಲ್ಲಿ ನೀವು ಸುಂದರ್ ಬನ್ ಅರಣ್ಯಗಳನ್ನ ನೋಡಬಹುದು. ಓಕೆನಾ. ಸೊ ಇವು ಮ್ಯಾಂಗ್ರೂವ್ ರೀತಿಯ ಅರಣ್ಯಗಳು, ಅಂದ್ರೆ ಹಿನ್ನೀರಿನಲ್ಲಿ ಬೆಳೆಯುವಂತಹ ಅರಣ್ಯಗಳು. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ, ಮ್ಯಾಂಗ್ರೂವ್ ಅರಣ್ಯಗಳು ಅಂತ ಇದನ್ನ ಕರೀತಾರೆ. ಓಕೆನಾ. ಸೊ ಈ ಮ್ಯಾಂಗ್ರೂವ್ ಅರಣ್ಯಗಳು ಗಂಗಾ ನದಿ, ಮಹಾನದಿ, ಗೋದಾವರಿ ಎಲ್ಲ ನದಿಯ ಮುಖಜ ಭೂಮಿಗಳಲ್ಲಿ, ಕೃಷ್ಣಾ ನದಿಯ ಮುಖಜ ಭೂಮಿಯಲ್ಲಿ ಕೂಡ ಕಂಡು ಬರುತ್ತವೆ. ಆದರೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಎನ್ನುವ ಮರಗಳು ಹೆಚ್ಚಾಗಿ ಬೆಳೆಯುವುದರಿಂದ ಈ ಒಂದು ಗಂಗಾ ನದಿ ಮುಖಜ ಭೂಮಿಯನ್ನ ಸುಂದರ್ ಬನ್ ಅಂತ ಕರೀತಾರೆ ಮಕ್ಕಳೇ. ಓಕೆನಾ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಅರಣ್ಯ ಇದಾಗಿದೆ. ಯಾವುದು ಅಂತ ಕೇಳಿದ್ದಾರೆ. ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವಂತಹ ಅರಣ್ಯ ಯಾವುದು? ಆಪ್ಷನ್ ಎ, ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು. ಆಪ್ಷನ್ ಬಿ, ನಿತ್ಯ ಹರಿದ್ವರ್ಣದ ಅರಣ್ಯಗಳು. ಆಪ್ಷನ್ ಸಿ, ಮ್ಯಾಂಗ್ರೂವ್ ಅರಣ್ಯಗಳು. ಆಪ್ಷನ್ ಡಿ, ಉಷ್ಣವಲಯದ ಹುಲ್ಲುಗಾವಲು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಓಕೆನಾ. ಇವು ಶೇಕಡ 75ರಿಂದ 250% ಮಳೆ ಬೀಳುವ ಪ್ರದೇಶಗಳಲ್ಲಿ ಹರಡಿಕೊಂಡಿವೆ. ಓಕೆನಾ. ಭಾರತದ ಒಟ್ಟು ಅರಣ್ಯದ 65.5% ಈ ಒಂದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಂದಲೇ ಕೂಡಿದೆ. ಓಕೆ. ಸೊ ಭಾರತವು ಮಾನ್ಸೂನ್ ವಾಯುಗುಣವನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಈ ಬಗೆಯ ಅರಣ್ಯಗಳು ಅತಿ ಹೆಚ್ಚು ಭೂಪ್ರದೇಶದಲ್ಲಿ ಕಂಡು ಬರುತ್ತವೆ. ಸೊ ಆಪ್ಷನ್ ಎ, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಸರಿಯಾದ ಉತ್ತರ. ಸೊ ಇದಕ್ಕೆ ಯಾಕೆ ಈ ತರ ಕರೀತಾರೆ ಅಂದ್ರೆ, ಒಣ ಹವೆ ಅಥವಾ ನಿರ್ದಿಷ್ಟ ಋತುವಿನಲ್ಲಿ, ಚಳಿಗಾಲ ಅಂತ ಹೇಳ್ಬೋದು, ಒಣ ಹವೆಯಲ್ಲಿ ಇವು ತಮ್ಮ ಎಲೆಗಳನ್ನ ಉದುರಿಸುವುದನ್ನ ರೂಢಿಸಿಕೊಂಡಿರುವುದರಿಂದ ಇದನ್ನ ಎಲೆ ಉದುರುವ ಮಾನ್ಸೂನ್ ಅರಣ್ಯ ಅಂತ ಕರೀತಾರೆ ಮಕ್ಕಳು. ಓಕೆ. ಮೂರನೆಯದು, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವ ರಾಜ್ಯ ಯಾವುದು? ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನ ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಭಾರತ ಅಂತ ಅಲ್ಲ, ಯಾವುದೇ ಪ್ರದೇಶವು ಒಂದು ಅನುಕೂಲಕರ ಪರಿಸರವನ್ನ ಹೊಂದಿದೆ ಅಂತಂದ್ರೆ ಎಷ್ಟು ಅರಣ್ಯ ಪ್ರದೇಶ ಇರಬೇಕು? 33% ಅರಣ್ಯ ಪ್ರದೇಶ ಹೊಂದಿರಬೇಕು ಎಂದು ರಾಷ್ಟ್ರೀಯ ಅರಣ್ಯ ನೀತಿ ಸೂಚಿಸುತ್ತೆ. ಓಕೆನಾ. ಸೊ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಪ್ರದೇಶಗಳು ಯಾವುದು ಅಂತಂದ್ರೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ಹರಿಯಾಣ. ಆಪ್ಷನ್ ಬಿ, ಕರ್ನಾಟಕ. ಆಪ್ಷನ್ ಸಿ, ಮಹಾರಾಷ್ಟ್ರ. ಮತ್ತು ಆಪ್ಷನ್ ಡಿ, ಮಧ್ಯಪ್ರದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಮಧ್ಯಪ್ರದೇಶ. ಮಧ್ಯಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂಥದ್ದು. ಅದೇ ರೀತಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವುದು ಹರಿಯಾಣ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರುವಂತಹ ರಾಜ್ಯ. ಓಕೆ. ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ, ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವ ರಾಜ್ಯ ಹರಿಯಾಣ. ಭಾರತದ ಪ್ರಥಮ ಜೀವಗೋಳ ಮೀಸಲು ಪ್ರದೇಶ ಯಾವುದು ಅಂತ ಕೇಳಿದರೆ, ಭಾರತದ ಪ್ರಥಮ ಜೀವಗೋಳ ಮೀಸಲು ಪ್ರದೇಶ ಯಾವುದು? ಜೀವಗೋಳ ಮೀಸಲು ಪ್ರದೇಶ ಅಂತಂದ್ರೆ ಏನು? ಸಸ್ಯ ಪ್ರಭೇದ ಮತ್ತು ಪ್ರಾಣಿ ಪ್ರಭೇದ. ಓಕೆನಾ. ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಎರಡೂ ವೈವಿಧ್ಯತೆಗಳನ್ನ ಕಾಪಾಡಲು ಮೀಸಲಾಗಿರುವಂತಹ ಪ್ರದೇಶವನ್ನ ಜೀವಗೋಳ ಮೀಸಲು ಪ್ರದೇಶ ಅಂತ ಕರಿತೀವಿ. ಸೊ ಭಾರತದ ಪ್ರಥಮ ಜೀವಗೋಳ ಮೀಸಲು ಪ್ರದೇಶ ಯಾವುದು? ಆಪ್ಷನ್ ಎ, ಸುಂದರ್ಬನ್. ಆಪ್ಷನ್ ಡಿ, ಬಿ, ಮಾನಸ್. ಆಪ್ಷನ್ ಸಿ, ನೀಲಗಿರಿ. ಆಪ್ಷನ್ ಡಿ, ನಂದಾ ದೇವಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ನೀಲಗಿರಿ. ಇದು ಭಾರತದ ಪ್ರಥಮ ಜೀವಗೋಳ ಮೀಸಲು ಪ್ರದೇಶ. ಇಲ್ಲಿವರೆಗೆ ಭಾರತದಲ್ಲಿ ಒಟ್ಟು 18 ಜೀವಗೋಳ ಮೀಸಲು ಪ್ರದೇಶಗಳಿವೆ. ಓಕೆನಾ.
ಭಾರತದಲ್ಲಿ 18 ಜೀವಗೋಳ ಮೀಸಲು ಪ್ರದೇಶಗಳಿವೆ ಮಕ್ಕಳೇ. ಓಕೆನಾ? ಸೊ ಅದರಲ್ಲಿ ಮನ್ನಾರ್, ಖಾರಿ, ನೋಕ್ರೇಕ್, ನಂದಾದೇವಿ, ನೀಲಗಿರಿ, ಆ ಗ್ರೇಟ್ ನಿಕೋಬಾರ್, ಮಾನಸ್, ಸುಂದರ್ಬನ್, ಸಿಮ್ಲಿಪಾಲ್, ಕಾಂಚನಗಂಗಾ, ಅಮರ್ಕಂಟಕ, ಶೀತ ಮರುಭೂಮಿ, ಪನ್ನಾ ಮತ್ತು ಶೇಷಾಚಲಂ ಇವು ಭಾರತದಲ್ಲಿ ಸ್ಥಾಪಿಸವಾದ ಜೀವಗೋಳ ಪ್ರದೇಶಗಳು. ಅದರಲ್ಲಿ ನೀಲಗಿರಿಯು ಪ್ರಥಮವಾಗಿ ಸ್ಥಾಪಿಸಲ್ಪಟ್ಟಂತಹ ಜೀವಗೋಳ ಪ್ರದೇಶ. 5ನೇ ಪ್ರಶ್ನೆ, ಸ್ವಾಭಾವಿಕ ಸಸ್ಯವರ್ಗ ಅಥವಾ ಅರಣ್ಯಗಳು ಎರಡು ಒಂದೇನೆ. ಸ್ವಾಭಾವಿಕ ಸಸ್ಯವರ್ಗ ಅಥವಾ ಅರಣ್ಯಗಳು ಅಂದ್ರೆ ಏನು ಅಂತ ಕೇಳಿದ್ದಾರೆ. ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಅಂದ್ರೆ ಸ್ವಾಭಾವಿಕವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನ ಸ್ವಾಭಾವಿಕ ಸಸ್ಯವರ್ಗ ಅಥವಾ ಅರಣ್ಯಗಳು ಎಂದು ಕರೆಯುತ್ತಾರೆ. ಸೊ ಅರಣ್ಯ ಅಂದ್ರೇನು ಮಕ್ಕಳೇ? ನಾವು ಬೆಳೆಸಿರುವಂತದ್ದಲ್ಲ, ಬಟ್ ಸ್ವಾಭಾವಿಕವಾಗಿ ಪ್ರಕೃತಿ ದತ್ತವಾಗಿ ಅಲ್ಲಿ ಬೆಳೆದು ಬಂದಿರುವಂತಹ ಎಲ್ಲ ಬಗೆಯ ಸಸ್ಯ ಸಮೂಹಗಳನ್ನ ಸೇರಿಸಿ ನಾವು ಒಟ್ಟಾಗಿ ಅದನ್ನ ಸ್ವಾಭಾವಿಕ ಸಸ್ಯವರ್ಗ ಅಥವಾ ಅರಣ್ಯಗಳು ಅಂತ ಕರಿತೀವಿ. ಆರನೇ ಪ್ರಶ್ನೆ, ಭಾರತದಲ್ಲಿ ಸ್ಥಾಪಿತವಾದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಯಾವುದು? ಭಾರತದಲ್ಲಿ ಸ್ಥಾಪಿತವಾದಂತಹ ಮೊದಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ಉದ್ಯಾನವನ. ಜಿಮ್ ಕಾರ್ಬೆಟ್ ಉದ್ಯಾನವನವು ಪ್ರಪ್ರಥಮವಾಗಿ ಸ್ಥಾಪಿತವಾದಂತಹ ರಾಷ್ಟ್ರೀಯ ಉದ್ಯಾನವನ ಮಕ್ಕಳೇ. ಓಕೆ, ಸೊ ಭಾರತದ ಪ್ರಮುಖವಾಗಿ 6 ರಾಷ್ಟ್ರೀಯ ಉದ್ಯಾನವನಗಳಿವೆ. ಪ್ರಥಮವಾಗಿ ಸ್ಥಾಪಿತವಾದಂಥದ್ದು ಉತ್ತರಾಖಂಡದಲ್ಲಿರುವಂತಹ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. 7ನೇ ಪ್ರಶ್ನೆ, ಹಿಮಾಲಯದ ಅಲ್ಪೈನ್ ಅರಣ್ಯದಲ್ಲಿ ಕಂಡುಬರುವಂತಹ ಮರಗಳು ಯಾವುವು ಅಂತ ಕೇಳಿದ್ದಾರೆ. ಹಿಮಾಲಯದ ಅರಣ್ಯ ಪ್ರದೇಶವೂ ಕೂಡ ಒಂದು ಅರಣ್ಯ ಭಾಗಗಳಲ್ಲಿ ಒಂದು. ಸೊ ಇದನ್ನ ಅಲ್ಪೈನ್ ಅರಣ್ಯ ಪ್ರದೇಶಗಳು ಅಂತ ಕರಿತೀವಿ ಮಕ್ಕಳು. ಯಾಕೆ ಅಂತಂದ್ರೆ ಇಲ್ಲಿನ ಎತ್ತರವು ಹೆಚ್ಚಿದಂತೆ ಉಷ್ಣವಲಯದಿಂದ ಧ್ರುವ ಪ್ರದೇಶವರೆಗೆ ವೈವಿಧ್ಯಮಯ ವಾತಾವರಣ ಕಂಡು ಬರುತ್ತೆ. ಓಕೆನಾ? ಸೊ ಈ ಒಂದು ಪ್ರದೇಶದಲ್ಲಿ ಅಲ್ಪೈನ್ ಅರಣ್ಯಗಳನ್ನ ಕಂಡು ಬರಬಹುದು. ಸೊ ಇಲ್ಲಿ ಕಂಡು ಬರುವಂತಹ ಪ್ರಮುಖವಾದ ಮರಗಳು ಯಾವುವು ಎಂದರೆ ಇಲ್ಲಿನ ವಾಯುಗುಣಕ್ಕೆ ಅನುಗುಣವಾಗಿ ಕಂಡು ಬರುವಂತಹ ಮರಗಳು ಇವು: ಸಾಲ್, ಬೈರಾ, ಟೂನ್, ಸಿಲ್ವರ್, ಸ್ಪ್ರೂಸ್, ಲಾರೆಲ್ ಮುಂತಾದ ಅರಣ್ಯ ಮರಗಳು ಕಂಡು ಬರುತ್ತೆ ಹಿಮಾಲಯದ ಅಲ್ಪೈನ್ ಅರಣ್ಯದಲ್ಲಿ. ಈ ಒಂದು ಮರಗಳ ಎಲೆಗಳು ಮೊನಚಾಗಿ ಅಂದ್ರೆ ಚೂಪಾದ ಎಲೆಗಳನ್ನ ಇವು ಹೊಂದಿರುತ್ತವೆ. ಎಂಟನೇ ಪ್ರಶ್ನೆ, ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯಗಳು ಕಡಿಮೆಯಾಗುತ್ತಿವೆ ಏಕೆ? ಅಥವಾ ಅರಣ್ಯ ನಾಶಕ್ಕೆ ಕಾರಣಗಳು ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಅರಣ್ಯಗಳು ನಾಶವಾಗ್ತಾ ಇರುವುದಕ್ಕೆ ಪ್ರಮುಖವಾಗಿ ಏನೇನು ಕಾರಣಗಳು? ಮೊದಲನೆಯದಾಗಿ ವ್ಯವಸಾಯವನ್ನ ವಿಸ್ತರಣೆ ಮಾಡಿರುವಂಥದ್ದು. ಭಾರತವು ಒಂದು ಕೃಷಿ ಪ್ರಧಾನ ರಾಷ್ಟ್ರ ಅಲ್ವಾ? ಸೊ ಬಹುತೇಕ ಭಾರತೀಯರು ಕೃಷಿಯನ್ನ ಅವಲಂಬಿಸಿರುವಂಥದ್ದು. ಸೊ ಈ ವ್ಯವಸಾಯವನ್ನ ವಿಸ್ತರಣೆ ಮಾಡುವ ಸಲುವಾಗಿ ಅರಣ್ಯಗಳನ್ನ ನಾಶ ಮಾಡಿ ವ್ಯವಸಾಯವನ್ನ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಅರಣ್ಯ ನಾಶಕ್ಕೆ ಕಾರಣವಾಗಿದೆ. ಎರಡನೇದಾಗಿ ಹೈನುಗಾರಿಕೆ ಅಂತಂದ್ರೆ ಏನು ಮಕ್ಕಳೇ? ಪ್ರಾಣಿಗಳನ್ನ ಸಾಕುವುದು. ಸೊ ಇವುಗಳನ್ನ ಮೇಯಿಸಲು ಅತಿ ಹೆಚ್ಚಾಗಿ ಮೇಯಿಸುವುದರಿಂದಲೂ ಕೂಡ ಅರಣ್ಯಗಳು ನಾಶವಾಗ್ತಾ ಇವೆ. ಮೂರನೆಯದಾಗಿ ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ. ಅರಣ್ಯಗಳಿರುವಂತಹ ಪ್ರದೇಶಗಳಲ್ಲಿ ರಸ್ತೆ ಮತ್ತು ರೈಲು ಮಾರ್ಗಗಳನ್ನ ನಿರ್ಮಾಣ ಮಾಡುವುದು. ಮರಗಳನ್ನ ಕಡಿದು ಅಥವಾ ಅರಣ್ಯಗಳನ್ನ ನಾಶ ಮಾಡಿ ರಸ್ತೆ ರೈಲು ಮಾರ್ಗಗಳನ್ನ ನಿರ್ಮಾಣ ಮಾಡ್ತಾ ಇರುವುದರಿಂದ ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಈ ಒಂದು ಅರಣ್ಯಗಳು ನಾಶವಾಗ್ತಾ ಇರುವಂಥದ್ದು.
ನೆಕ್ಸ್ಟ್ ಒನ್, ನೀರಾವರಿ ಯೋಜನೆಗಳ ನಿರ್ಮಾಣ. ಸೊ ನೀರಾವರಿ ಯೋಜನೆಗಳ ನಿರ್ಮಾಣ ಅರಣ್ಯ ಪ್ರದೇಶದಲ್ಲಿ ಅಥವಾ ಘಟ್ಟ ಪಶ್ಚಿಮ ಘಟ್ಟ ಇಂಥ ಘಟ್ಟ ಪ್ರದೇಶಗಳಲ್ಲಿ ಮಾಡುವುದರಿಂದಲೂ ಕೂಡ ಅರಣ್ಯಗಳು ನಾಶವಾಗ್ತಾ ಇವೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಡ್ಗಿಚ್ಚು. ಕೆಲವೊಂದು ಮರಗಳು ಕಾಡ್ಗಿಚ್ಚನ್ನ ಹಬ್ಬಿಸುವಂತಹ ಒಂದು ಮರಗಳ ನಡುವೆ ಅರಣ್ಯಗಳಲ್ಲಿ ಮರಗಳು ಒತ್ತಾಗಿ ಬೆಳೆಯುವುದರಿಂದ ಕೆಲವೊಮ್ಮೆ ಕಾಡ್ಗಿಚ್ಚು ಉತ್ಪತ್ತಿ ಆಗುತ್ತೆ. ಸೊ ಇದರಿಂದ ಅದು ಎಲ್ಲ ಅರಣ್ಯ ಪ್ರದೇಶಕ್ಕೂ ಹಬ್ಬುವುದರಿಂದ ಅರಣ್ಯಗಳು ನಾಶವಾಗ್ತಾ ಇವೆ. ನೆಕ್ಸ್ಟ್ ಗಣಿಗಾರಿಕೆ. ಗಣಿಗಾರಿಕೆಯು ಕೂಡ ಅರಣ್ಯ ನಾಶಕ್ಕೆ ಒಂದು ಮುಖ್ಯ ಕಾರಣವಿದೆ. ಸೊ ಈ ರೀತಿ ಈ ಎಲ್ಲ ಮಾನವನ ಚಟುವಟಿಕೆಯಿಂದಾಗಿ ಅರಣ್ಯಗಳು ನಾಶವಾಗ್ತಾ ಇರುವಂಥದ್ದು. ಅರಣ್ಯಗಳನ್ನ ಸಂರಕ್ಷಣೆ ಮಾಡುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಲ್ವಾ. ಸೊ ಈ ಅರಣ್ಯಗಳನ್ನ ಮಾನವ, ಪ್ರಾಣಿ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ರಕ್ಷಿಸುವುದನ್ನೇ ನಾವು ಅರಣ್ಯ ಸಂರಕ್ಷಣೆ ಅಂತ ಕರಿತೀವಿ. ಓಕೆನಾ. 9ನೇ ಪ್ರಶ್ನೆ, ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ನಡುವೆ ವ್ಯತ್ಯಾಸ, ಅಥವಾ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮಾನ್ಸೂನ್ ಅರಣ್ಯಗಳಿಗಿಂತ ಯಾವ ರೀತಿ ಭಿನ್ನವಾಗಿವೆ ಅಂತ ಕೇಳಿದ್ದಾರೆ. ಸೊ ಈ ವ್ಯತ್ಯಾಸವನ್ನ ನೀವು ಬರಿಬೇಕು ಅಂತಂದ್ರೆ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಎಲೆ ಉದುರಿಸೋ ಮಾನ್ಸೂನ್ ಅರಣ್ಯಗಳನ್ನ ಓದ್ಕೋಬೇಕಾಗುತ್ತೆ. ಸೊ ಅದರ ಲಕ್ಷಣಗಳೇನು, ಎಲ್ಲಿ ಕಂಡು ಬರ್ತವೆ, ಸೊ ಇದನ್ನೆಲ್ಲ ನೀವು ಓದಿದಾಗ ವ್ಯತ್ಯಾಸವನ್ನ ಬರಿಬಹುದು ಮಕ್ಕಳೇ. ಓಕೆನಾ. ಸೊ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ 4 ವ್ಯತ್ಯಾಸಗಳನ್ನ. ಮೊದಲನೇದಾಗಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಕಂಡು ಬರುತ್ತವೆ. ಓಕೆ, 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡು ಬರ್ತವೆ. ಸೊ ಇದನ್ನ ನಿತ್ಯ ಹರಿದ್ವರ್ಣ ಅಂತ ಯಾಕೆ ಕರೀತಾರೆ? ಹರಿದ್ವರ್ಣ ಅಂತಂದ್ರೆ ಹಸಿರು ಬಣ್ಣ, ನಿತ್ಯ ಅಂತಂದ್ರೆ ಯಾವಾಗಲೂ. ಸೊ ಯಾವಾಗಲೂ ಇಲ್ಲಿನ ಮರಗಳ ಎಲೆಗಳು ಹಸಿರಾಗಿರುವುದರಿಂದ ಇವುಗಳನ್ನ ನಿತ್ಯ ಹರಿದ್ವರ್ಣ ಅರಣ್ಯಗಳು ಅಂತ ಕರೀತಾರೆ ಮಕ್ಕಳೇ. ಓಕೆನಾ. ಸೊ ಮಳೆ ಹೆಚ್ಚಾಗಿ ಬೀಳುವುದರಿಂದ ಎಲೆಗಳು ಯಾವಾಗಲೂ ಹಚ್ಚ ಹಸುರಾಗಿ ಇರ್ತವೆ. ಮೊದಲನೇ ವ್ಯತ್ಯಾಸ, ಇದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರುವಂಥದ್ದು. ಸೊ ಅತಿ ಹೆಚ್ಚಾಗಿ ಹರಡಿರುವ ಅರಣ್ಯ ಪ್ರದೇಶಗಳು. ನಿತ್ಯ ಹರಿದ್ವರ್ಣದ ಅರಣ್ಯಗಳು 900 ಮೀಟರ್ಗಿಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇವೆ. ಓಕೆನಾ. ಸೊ 900 ಮೀಟರ್ಗಿಂತ ಕಡಿಮೆ ಎತ್ತರ ಪ್ರದೇಶಗಳಲ್ಲಿ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನ ನೀವು ನೋಡ್ಬೋದು. ಎಲ್ಲೆಲ್ಲಿ ಅಂತಂದ್ರೆ ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ ಈ ರೀತಿ. ಆದರೆ ಎಲೆ ಉದುರಿಸುವ ಅರಣ್ಯಗಳು ಭಾರತದ ಬಹುಭಾಗಗಳಲ್ಲಿ ಹರಡಿರುವ ಅರಣ್ಯಗಳಿವು. ಭಾರತದ ಅತಿ ಹೆಚ್ಚು ಭಾಗಗಳಲ್ಲಿ ಈ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಕಂಡು ಬರ್ತವೆ ಮಕ್ಕಳೇ. ಮೂರನೆಯದಾಗಿ, ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಷ್ಟು ಪ್ರದೇಶಗಳಲ್ಲಿ ಹರಡಿವೆ? 2.6 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಈ ಒಂದು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಹರಡಿವೆ. ಆದರೆ ಎಲೆ ಉದುರಿಸುವ ಅರಣ್ಯಗಳು ಭಾರತದ ಒಟ್ಟು ಅರಣ್ಯದ 65.5% ಭಾಗದಲ್ಲಿ ಹರಡಿವೆ. ಸೊ ನಿತ್ಯ ಹರಿದ್ವರ್ಣದಲ್ಲಿ ಅರಣ್ಯಗಳಲ್ಲಿ ಎಲೆಗಳು ಸದಾ ಹಸಿರಾಗಿರುತ್ತವೆ. ನಾನು ಆಗ್ಲೇ ಹೇಳಿದೆ ಯಾಕೆ ನಿತ್ಯ ಹರಿದ್ವರ್ಣ ಅಂತ ಕರೀತಾರೆ. ಸದಾ ಈ ಎಲೆಗಳು ಹಸಿರಾಗಿರುತ್ತವೆ. ಆದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಲ್ಲಿ ಒಣ ಹವೆಯಲ್ಲಿ ಈ ಎಲೆಗಳು ಉದುರಿ ಹೋಗ್ತವೆ. ಓಕೆನಾ. ಸೊ ಯಾವಾಗಲೂ ಹಸಿರಾಗಿ ಇರೋದಿಲ್ಲ ಈ ಮರಗಳು. ಚಳಿಗಾಲದಲ್ಲಿ ಅಥವಾ ಒಣ ಹವೆಯಲ್ಲಿ ಈ ಎಲೆಗಳು ಉದುರಿ ಹೋಗುವುದರಿಂದ ಹಸಿರಾಗಿ ಇರೋದಿಲ್ಲ. ಓಕೆ. ಸೊ ಇವಿಷ್ಟು ವ್ಯತ್ಯಾಸಗಳು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ನಡುವೆ. 10ನೇ ಪ್ರಶ್ನೆ, ಭಾರತದ ಪ್ರಮುಖ ವನ್ಯಜೀವಿ ಧಾಮಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ವನ್ಯಜೀವಿ ಧಾಮಗಳು ಅಂದ್ರೆ ಏನು? ವನ್ಯಜೀವಿ ಧಾಮಗಳು ಅಂದ್ರೆ ವಿವಿಧ ಪ್ರಾಣಿಗಳನ್ನ ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸಲು ಮಾಡಿರುವಂತಹ ಧಾಮಗಳು. ಇವುಗಳನ್ನ ವನ್ಯಜೀವಿ ಧಾಮಗಳು ಅಂತ ಕರೀತಾರೆ.
ಓಕೆ. ಸೊ ಭಾರತದಲ್ಲಿ ಸುಮಾರು 567 ಕನ್ನಡ ಅಂಕಿಯಲ್ಲಿ ಬರೆದಿರೋದಿಲ್ಲ, ಗೊತ್ತಾಗತ್ತಲ್ವಾ? 567 567 ವನ್ಯಜೀವಿ ಧಾಮಗಳಿವೆ ಮಕ್ಕಳೇ. ಓಕೆ. ಸೊ ಅದರಲ್ಲಿ ಪ್ರಮುಖವಾದವು ಯಾವುದೆಂದರೆ ತಮಿಳುನಾಡಿನ ಮಧುಮಲೈ ಕನ್ಯಾಕುಮಾರಿಯಲ್ಲಿರುವಂತಹ ಅರಣ್ಯ ಧಾಮ, ಪಶ್ಚಿಮ ಬಂಗಾಳದ ಮಹಾನಂದ ಚಪ್ರಮರಿಯಲ್ಲಿ ಇರುವಂತಹ ಅರಣ್ಯ ಧಾಮ, ರಾಜಸ್ಥಾನದ ಬಸ್ಸಿಯಲ್ಲಿರುವಂತಹ ಸವಾಯಿ ಮಾನ್ಸಿಂಗ್ ಅರಣ್ಯ ಧಾಮ, ಹರಿಯಾಣದ ಕಲೇಸಾರ್ ನಹಾರ್ ಅರಣ್ಯ ಧಾಮ, ಅದೇ ರೀತಿ ಪಂಜಾಬಿನ ಬೀರ್ ಮೋತಿ ಬಾಗ್ ಹರಿಕೆ ಅರಣ್ಯ ಧಾಮ, ಆಂಧ್ರ ಪ್ರದೇಶದ ಕೊಲ್ಲೇರು ಕೃಷ್ಣ ಅರಣ್ಯ ಧಾಮ. ಇವು ಪ್ರಮುಖವಾದ ಅರಣ್ಯ ಧಾಮಗಳು. ಇದನ್ನ ಕೇಳಿದ್ರೆ ನೀವು ಇಷ್ಟನ್ನ ಬರಿಬೇಕಾಗತ್ತೆ. ಓಕೆನಾ? ಸೊ ಕೇಳ್ತಾರೆ ಭಾರತದ ಪ್ರಮುಖ ವನ್ಯಜೀವಿ ಧಾಮಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳಿದ್ರೆ ಇದನ್ನ ಬರಿಬೇಕು ಮಕ್ಕಳೇ. ಓಕೆ. ಅದೇ ರೀತಿ 11ನೇ ಪ್ರಶ್ನೆ, ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಉದ್ಯಾನವನಗಳು ಮೊದಲು ಸ್ಥಾಪಿತವಾಗಿದ್ಯಾವುದು? ಜಿಮ್ ಕಾರ್ಬೆಟ್, ಅದರಲ್ಲಿ ಇಲ್ಲ ಇಲ್ಲಿ. ಓಕೆ. ಸೊ ಇತರ ರಾಷ್ಟ್ರೀಯ ಉದ್ಯಾನವನಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ, ಎರಡನೇದಾಗಿ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು, ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್ ರಾಜ್ಯದಲ್ಲಿರುವಂಥದ್ದು, ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನವನ, ಮಧ್ಯಪ್ರದೇಶದ ಕನ್ಹಾರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಹಾರಾಷ್ಟ್ರದ ತಡೋಬಾ ರಾಷ್ಟ್ರೀಯ ಉದ್ಯಾನವನ. ಓಕೆನಾ? ಇವಿಷ್ಟು ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು. ಇದರಲ್ಲಿ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಂದ್ರೆ ಉತ್ತರಾಖಂಡದ ಜಿಮ್ ಕಾರ್ಬೆಟ್. ಓಕೆ. ಸೊ ಇದನ್ನು ಸೇರಿಸಿ ಬರಿಬೇಕು, ಆಯ್ತಾ? ಸೊ ಫಸ್ಟ್ ಬರ್ಬಿಡಿ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ಅಂತ, ಅದರ ನಂತರ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ. 12ನೇದು, ಅರಣ್ಯಗಳು ಮಾನವನಿಗೆ ಮತ್ತು ಪರಿಸರಕ್ಕೆ ಬಹಳ ಉಪಯುಕ್ತವಾಗಿವೆ, ಸಮರ್ಥಿಸಿ. ಹೌದು, ಅರಣ್ಯಗಳು ತುಂಬಾ ಉಪಯುಕ್ತವಾಗಿರೋದು ಅಲ್ವಾ? ಸೊ ಅರಣ್ಯಗಳ ಉಪಯೋಗ ಏನು ಹಾಗಾದ್ರೆ? ಇವು ಶುದ್ಧ ಗಾಳಿ ಮತ್ತು ಮೇವನ್ನ ಪ್ರಾಣಿಗಳಿಗೆ ಒದಗಿಸ್ತವೆ. ಅರಣ್ಯಗಳಿರುವುದರಿಂದ ಗಾಳಿ ಶುದ್ಧವಾಗಿರುತ್ತೆ ಮಕ್ಕಳೇ. ಇಲ್ಲಿ ವಾಯು ಮಾಲಿನ್ಯ ಕಡಿಮೆ ಆಗತ್ತೆ. ಉತ್ತಮ ಮಳೆ ತರಲು ಅರಣ್ಯಗಳು ಸಹಾಯಕವಾಗಿವೆ. ಈಗ ಮಳೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅರಣ್ಯ ನಾಶದಿಂದಾಗಿ. ಸೊ ಅರಣ್ಯಗಳಿರುವುದರಿಂದ ಉತ್ತಮ ಮಳೆ ಆಗತ್ತೆ. ಇವು ಮಣ್ಣಿನ ಸವೆತವನ್ನ ನಿಯಂತ್ರಿಸ್ತವೆ. ನಾನು ಆಗ್ಲೇ ಹೇಳಿದೆ, ಮಣ್ಣಿನ ಸವೆತಕ್ಕೂ ಕಾರಣ ಅರಣ್ಯ ನಾಶವೇ ಅಲ್ವಾ? ಸೊ ಮಣ್ಣಿನ ಸವೆತವನ್ನ ಅರಣ್ಯಗಳು ನಿಯಂತ್ರಿಸ್ತವೆ. ಮಣ್ಣಿನ ಮೇಲ್ಪದರವನ್ನ ತಮ್ಮ ಬೇರುಗಳಲ್ಲಿ ಹಿಡಿದಿಟ್ಟುಕೊಳ್ಳುವುದರ ಮೂಲಕ, ಅದೇ ರೀತಿ ರಭಸವಾಗಿ ಮಳೆ ಬಂದಾಗ ರಭಸವಾಗಿ ನೀರು ಹರಿದು ಹೋಗುವುದನ್ನು ತಡೆಯುವುದರ ಮೂಲಕ ಇವು ಮಣ್ಣಿನ ಸವೆತವನ್ನ ನಿಯಂತ್ರಿಸ್ತವೆ. ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಅರಣ್ಯಗಳು ಆಶ್ರಯ ತಾಣಗಳಾಗಿವೆ. ಜೀವ ವೈವಿಧ್ಯವನ್ನ, ಜೀವ ಸಂಕುಲವನ್ನ ಕಾಪಾಡುವುದರಲ್ಲಿ ರಕ್ಷಿಸುವುದರಲ್ಲಿ ಅರಣ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನೆಕ್ಸ್ಟ್ ಒನ್, ಅರಣ್ಯಗಳು ಬರೀ ಮರಗಿಡಗಳಷ್ಟೇ ಅಲ್ಲ, ಇವು ಅನೇಕ ಔಷಧೀಯ ಸಸ್ಯಗಳ ಆಗರಗಳಾಗಿವೆ. ನೀವು ಹಿಮಾಲಯದ ಅರಣ್ಯಗಳನ್ನು ನೋಡಿರ್ಬೋದು, ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯಗಳನ್ನು ನೋಡಿರ್ಬೋದು. ಅಲ್ಲಿರುವಂತಹ ಸಸ್ಯಗಳು ಅನೇಕ ಔಷಧೀಯ ಸಸ್ಯಗಳಾಗಿವೆ. ಓಕೆನಾ? ಸೊ ಇವು ಔಷಧೀಯ ಸಸ್ಯಗಳ ಆಗರವಾಗಿವೆ. ಅನೇಕ ಅರಣ್ಯಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಅದೇ ರೀತಿ ಹಲವಾರು ರೀತಿಯಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸುವುದಲ್ಲದೆ ಜೈವಿಕ ಪರಿಸರ ಸಮತೋಲನವನ್ನ ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರವನ್ನ ಅರಣ್ಯಗಳು ವಹಿಸ್ತಾ ಇವೆ ಮಕ್ಕಳು. ಈ ರೀತಿಯಾಗಿ ಅರಣ್ಯಗಳು ಪರಿಸರಕ್ಕಷ್ಟೇ ಅಲ್ಲದೆ ಮಾನವನಿಗೂ ಅತ್ಯಂತ ಉಪಯುಕ್ತವಾಗಿವೆ. ಹಾಗಾದ್ರೆ ನಾವು ಅರಣ್ಯಗಳನ್ನ ಸಂರಕ್ಷಿಸಲೇಬೇಕು. ಹೇಗೆ ಸಂರಕ್ಷಿಸುವುದು? ಕಾಡ್ಗಿಚ್ಚು ಒಂದು ಅರಣ್ಯ ನಾಶಕ್ಕೆ ಕಾರಣ. ಸೊ ಈ ಕಾಡ್ಗಿಚ್ಚನ್ನು ಉಂಟು ಮಾಡುವ ಘರ್ಷಿತ ಮರಗಳನ್ನ ತೆಗೆಯುವುದು. ಸೊ ಒತ್ತೊತ್ತಾಗಿ ಮರಗಳು ಬೆಳೆಯುವುದರಿಂದ ಒಂದಕ್ಕೊಂದು ಘರ್ಷಣೆ ಉಂಟಾಗಿ ಕಾಡ್ಗಿಚ್ಚು ಸಂಭವಿಸುವಂಥದ್ದು. ಸೊ ಈ ಘರ್ಷಿತ ಮರಗಳನ್ನ ತೆಗೆಯುವುದರಿಂದ ಕಾಡ್ಗಿಚ್ಚನ್ನ ನಿಯಂತ್ರಿಸಬಹುದು, ಅರಣ್ಯಗಳನ್ನ ಸಂರಕ್ಷಿಸಬಹುದು. ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನ ನಿಯಂತ್ರಿಸುವುದು. ಮೂರನೆಯದಾಗಿ ಸಸಿಗಳನ್ನ ನೆಡುವುದು ಮತ್ತು ಬೀಜಗಳನ್ನ ಹರಡುವುದರಿಂದ
ಸಸ್ಯಗಳು ಬೆಳೆಯಲು, ಅರಣ್ಯಗಳು ರಕ್ಷಿಸಲು ಕಾರಣ ಆಗತ್ತೆ. ಕಾನೂನು ಬಾಹಿರವಾಗಿ ಏನ್ ಮರಗಳನ್ನ ಕಡಿತಾ ಇದ್ದಾರೋ ಅದನ್ನ ನಿಯಂತ್ರಿಸುವುದು. ಅದೇ ರೀತಿ ಸಾರ್ವಜನಿಕರನ್ನ ಮರಗಳನ್ನ ನೆಡಲು, ಸಸಿಗಳನ್ನ ನೆಡಲು ಪ್ರೋತ್ಸಾಹಿಸುವುದು. ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ಅರಣ್ಯ ಸಂರಕ್ಷಣೆಗೆ ಅವರಿಗೆ ಪ್ರೇರೇಪಣೆಯನ್ನ ನೀಡುವುದು. ನೀವು ಅನೇಕ ಚಳುವಳಿಗಳನ್ನ ನಿಮ್ಮ ಪಾಠಗಳಲ್ಲಿ ಓದಿದಿರ ಅಲ್ವಾ? ಅಪ್ಪಿಕೋ ಚಳುವಳಿ, ಚಿಪ್ಕೋ ಚಳುವಳಿ, ಈ ರೀತಿ ಮರ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆಗೆ ನಡೆದಿರುವಂತಹ ಚಳುವಳಿಗಳು. ಸೊ ಈ ರೀತಿ ಜನಜಾಗೃತಿಯನ್ನ ಮೂಡಿಸಿ ಅರಣ್ಯಗಳ ಪ್ರಾಮುಖ್ಯತೆಗಳ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಅವರನ್ನ ಪ್ರೇರೇಪಿಸುವುದರಿಂದ ಅರಣ್ಯ ಸಂರಕ್ಷಣೆ ಮಾಡಬಹುದು. ಅದೇ ರೀತಿ ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನು ಮೇಯಿಸುವುದನ್ನು ನಿಯಂತ್ರಣ ಮಾಡುವುದು. ಸಾಮಾಜಿಕ ಅರಣ್ಯ ಯೋಜನೆಗಳನ್ನು ತ್ವರಿತವಾಗಿ ಕಾರ್ಯಗತಗೊಳಿಸುವುದು. ಸಾಮೂಹಿಕ ಅರಣ್ಯ ಯೋಜನೆಗಳನ್ನ ತ್ವರಿತವಾಗಿ ಕಾರ್ಯಗತಗೊಳಿಸುವುದರಿಂದ ಅರಣ್ಯ ಸಂರಕ್ಷಣೆಯನ್ನ ಮಾಡಬಹುದು ಮಕ್ಕಳು. ಓಕೆನಾ? ಭಾರತದಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಅರಣ್ಯಗಳು ಯಾವುದು, ಯಾವ್ಯಾವುದನ್ನ ನಾವು ಓದಿದ್ವಿ ಈಗ ಅನ್ನೋದನ್ನ ಲಿಸ್ಟ್ ಮಾಡೋಣ ಇವಾಗ. ಓಕೆನಾ? ಮೊದಲನೆಯದಾಗಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಯಾವಾಗಲೂ ಹಸಿರಾಗಿರುವ ಎಲೆಗಳನ್ನ ಹೊಂದಿರುವಂತಹ ಅರಣ್ಯಗಳಿವು. ಎರಡನೆಯದು ಉಷ್ಣವಲಯದ ಹುಲ್ಲುಗಾವಲು. ಹುಲ್ಲುಗಾವಲು ಪ್ರದೇಶ. ಮೂರನೆಯದಾಗಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಹೆಚ್ಚಾಗಿ ಹರಡಿರುವಂತಹ ಅರಣ್ಯ ಪ್ರದೇಶ ಇದು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ. ನಾಲ್ಕನೆಯದು ಮ್ಯಾಂಗ್ರೋವ್ ಅರಣ್ಯಗಳು. ಸೊ ಇವು ನದಿ ಮುಖಜ ಭೂಮಿಯಲ್ಲಿ ಕಂಡು ಬರುವಂತಹ ಅರಣ್ಯಗಳು ಅಂತ ಓದಿದಿರ ಅಲ್ವಾ? ಸೊ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಕಂಡು ಬರುವುದು ಮ್ಯಾಂಗ್ರೋವ್ ಅರಣ್ಯನೇ. ಅದನ್ನ ಸುಂದರ್ಬನ್ ಅಂತ ಕರೀತಾರೆ ಅನ್ನೋದನ್ನ ನೀವು ಓದಿದಿರ ಇವಾಗ ಅಲ್ವಾ? ಸೊ ಐದನೆಯದಾಗಿ ಮರುಭೂಮಿಯಲ್ಲಿ ಕಂಡು ಬರುವಂತಹ ಅರಣ್ಯಗಳು, ಮರುಭೂಮಿ ಅರಣ್ಯಗಳು. ಕೊನೆಯದಾಗಿ ಹಿಮಾಲಯದ ಅಲ್ಪೈನ್ ಅರಣ್ಯಗಳು. ಇವು ಚೂಪಾದ ಎಲೆಗಳನ್ನು ಹೊಂದಿರುವಂತಹ ಅರಣ್ಯಗಳು. ಓಕೆ, ಸೊ ಇವಿಷ್ಟು ಭಾರತದ ಅರಣ್ಯ ಪ್ರದೇಶಗಳು. ಇದರಲ್ಲಿ ಉಷ್ಣವಲಯದ ಹುಲ್ಲುಗಾವಲು 60 ರಿಂದ 75 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಮಕ್ಕಳೇ, ಉಷ್ಣವಲಯದ ಹುಲ್ಲುಗಾವಲು. ಓಕೆನಾ? ಸೊ ಈ ಎತ್ತರವಾದ ಹುಲ್ಲು ಹಾಗೂ ವಿರಳವಾಗಿ ಅಲ್ಲಲ್ಲಿ ಕೂರ್ಚಲು ಜಾತಿಯ ಗಿಡಗಳು ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಅದೇ ರೀತಿ ಮರುಭೂಮಿ ಅರಣ್ಯಗಳು ಮರುಭೂಮಿ ಪ್ರದೇಶದಲ್ಲಿ ಕಂಡು ಬರುವಂತದ್ದು. ಮರುಭೂಮಿ ಅಂತಂದ್ರೆ ಹೇಗಿರುತ್ತೆ? ಅತಿ ಕಡಿಮೆ ಮಳೆ. ಅತಿ ಕಡಿಮೆ ಮಳೆ ಅಂತ ನಾವ್ ಯಾವ ಪ್ರದೇಶನ ಹೇಳ್ತೀವಿ ಮಕ್ಕಳೇ? 50 ಸೆಂಟಿಮೀಟರ್ ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶ. ವಾರ್ಷಿಕವಾಗಿ 50 ಸೆಂಟಿಮೀಟರ್ ಗಿಂತ ಕಡಿಮೆ ಮಳೆ ಬೀಳುವ ಮರುಭೂಮಿ ಪ್ರದೇಶಗಳಲ್ಲಿ, ಲೈಕ್ ಪಂಜಾಬ್, ಹರಿಯಾಣ, ಗುಜರಾತ್ ರಾಜ್ಯದ ಕೆಲವು ಭಾಗಗಳು, ರಾಜಸ್ಥಾನ್ ಮರುಭೂಮಿ, ಥಾರ್ ಮರುಭೂಮಿ. ಓಕೆನಾ? ಸೊ ಈ ರೀತಿ ಇಲ್ಲಿ ಕುರುಚಲು ಜಾತಿಯ ಗಿಡಗಳು, ಕಳ್ಳಿ ಗಿಡಗಳು, ಪಾಪಸ್ ಕಳ್ಳಿ ಅಂತ ಕಳ್ಳಿ ಗಿಡಗಳು ಕಂಡು ಬರುವಂತಹದ್ದು. ಓಕೆನಾ? ಸೊ ಈ ಎಲ್ಲ ಭಾರತದ ಅರಣ್ಯ ವಿಭಾಗಗಳು. ಓಕೆ, ಸೊ ಇದು ಭಾರತದ ಅರಣ್ಯಗಳು ಚಾಪ್ಟರ್ ಇಂದ ಬಂದಿರುವಂತಹ ಕ್ವಶನ್ ಆನ್ಸರ್. ಲಾಸ್ಟ್ ಅಲ್ಲಿ ಹೇಳಿರೋದು ಸಮರಿ, ಯಾವ ಯಾವ ರೀತಿಯ ಅರಣ್ಯಗಳು ಕಂಡು ಬರ್ತವೆ ಅನ್ನುವಂಥದ್ದು. ಓಕೆನಾ? ಸೊ ಈ 4 ಪಾಠಗಳನ್ನ ಇವತ್ತು ನಾವು ಕಲ್ತಿದ್ದೀವಿ. ಇವುಗಳನ್ನ ನೀಟಾಗಿ ಓದ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉಳಿದ ಪಾಠಗಳನ್ನ ಮಾಡೋಣ.